ಕರ್ನಾಟಕ ಟಿ ಜೂನ್ 2024ಗೆ ಸಂಬಂಧಪಟ್ಟಂಗೆ ನಾವು ನಿಮಗೆ ವಿಜ್ಞಾನ ವಿಷಯದ ಕುರಿತಾದಂಥ ಒಂದು ಅಂತಿಮ ಕ್ಷಣದ ತಯಾರಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು 100 ಕ್ವಶನ್ಗಳ ಸರಣಿಯನ್ನು ತಮಗೆ ಕೊಡ್ತಾ ಇದ್ದೀವಿ. ಸೊ ಈಗಾಗಲೇ ತಮಗೆ 2 ವಿಡಿಯೋಗಳನ್ನು ಕೊಟ್ಟಿದ್ದೀವಿ. ಸೊ ಇವತ್ತು ಇದು ನಿಮಗೆ ಕೊಡ್ತಾ ಇರೋದು 3ನೇ ವಿಡಿಯೋ. ಸೊ ಇಲ್ಲಿವರೆಗೆ ಒಂದು 50 ಕ್ವಶನ್ನ ಕವರ್ ಮಾಡಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ 51ನೇ ಕ್ವಶನ್ ಹಿಡಿದು ಕೊಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ತಡ ಮಾಡ್ದೇ ನಾವು ನಮ್ಮ ಕ್ವಶನ್ಗಳ ಕಡೆ ಹೋಗೋಣ. ಸೊ 51ನೇ ಕ್ವಶನ್ ನೋಡಿ ಹೀಗಿದೆ: ಜೀವಕೋಶಗಳಿಗೆ ಅಪಾಯಕಾರಿ ವಿಕಿರಣ ಯಾವುದಂತ ಕೇಳ್ತಾರೆ. ಜೀವಕೋಶಗಳಿಗೆ ಯಾವುದು ಒಂದು ಅಪಾಯಕಾರಿ ವಿಕಿರಣ ಅಂತ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ನೋಡಿಬಿಡಿ. ನೇರಳಾತೀತ ಕಿರಣ, ಎಕ್ಸ್ರೇ ಕಿರಣ, ಮೈಕ್ರೋವೇವ್ಸ್ ಯಾವುದು ಅಲ್ಲ. ಸೊ ಯಾವುದಲ್ಲ ಅಂತಕ್ಕಂಥ ಈ ಆಪ್ಷನ್ ಅಂತೂ ಬರಲ್ಲ. ಮೈಕ್ರೋವೇವ್ಸ್ ಅಂತೂ ಒಂದು ಮೊಬೈಲ್ ಸಿಗ್ನಲ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಹೌದಾ? ಮೊಬೈಲ್ ಸಿಗ್ನಲ್ಗಳಲ್ಲಿ ಯೂಸ್ ಮಾಡೋದು ಯಾವುದು ಇದೆ, ಯಾವುದು ಮೈಕ್ರೋವೇವ್ಸು. ಇನ್ನು ಎಕ್ಸ್ರೇ ಕಿರಣ ಎಲ್ಲಿ ಯೂಸ್ ಮಾಡತ್ತಾರೆ ಅಂದರೆ ಮೂಳೆ ಮುರಿತ ಏನಾದರೂ ಆಗಿದ್ದರೆ, ಮೂಳೆ ಮುರಿತ ಏನಾದರೂ ನಮ್ಮ ಬಾಡಿನಲ್ಲಿ ಆಗಿದ್ರೆ ಅದರ ಒಂದು ಪತ್ತೆ ಹಚ್ಚೋ ಸಲುವಾಗಿ ಈ ಒಂದು ಎಕ್ಸ್ರೇಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ನೇರಳಾತೀತ ಕಿರಣ ಉಳಿದಿರ್ತಕ್ಕಂಥದ್ದು ಆಪ್ಷನು. ಸೊ ಯು ವಿ ರೇಸ್ ಏನಾಗುತ್ತಪ್ಪ ಅಂದರೆ ಒಂದು ಜೀವಕೋಶಗಳಿಗೆ ಅಪಾಯಕಾರಿ ವಿಕಿರಣ ಅಂತ ಹೇಳ್ತೇವೆ. ಸೊ ಇದರ ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ತೇವೆ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. 52ನೇದು. ಓಕೆ 52ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ: ದ್ರವರಾಜ ಎಂದರೆ ಏನು? ದ್ರವರಾಜ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಅಕ್ವಾರೇಜಿಯಾ ಅಂತ ಕರಿತೀವಿ. ಈ ಅಕ್ವಾರೇಜಿಯಾ ಅಂದರೆ ಏನು? ಆಪ್ಷನ್ ನೋಡಿ: ಪ್ರಬಲ HNO3 ಮತ್ತು HCl ಇದೆ. ಸೆಕೆಂಡ್ ಆಪ್ಷನು ಪ್ರಬಲ HNO3 ಮತ್ತು H2SO4 ಇದೆ. ಮೂರನೇ ಆಪ್ಷನು ಕೇವಲ HNO3 ಇದೆ. ನಾಲ್ಕನೇ ಆಪ್ಷನು ಕೇವಲ HCl ಅಂತಕ್ಕಂಥದ್ದನ್ನಲ್ಲಿ ಕೊಟ್ಟಿದ್ದಾರೆ. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪ್ರಬಲ HNO3 ಮತ್ತು HCl. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಜಾಸ್ತಿಯಾಗಿ ಈ ಗೋಲ್ಡ್ ಇರ್ತಲ್ಲ, ಸೊ ಈ ಗೋಲ್ಡವನ್ನು ಕರಗಿಸೋ ಸಲುವಾಗಿ ಈ ಒಂದು ಪ್ರಬಲವಾದಂಥ HNO3 ಅಂದರೆ ನೈಟ್ರಿಕ್ ಆ್ಯಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗಳನ್ನು ಒಂದು ಮಿಶ್ರಣವನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಸಿಂಪಲಾಗಿ ಅಕ್ವಾರೇಜಿಯಾ ಅಂತ ಕರೀತಾರೆ. ಇನ್ನು ಈ ಆಪ್ಷನ್ ಸೆಕೆಂಡ್ ನೋಡಿ, ಪ್ರಬಲ HNO3 ಮತ್ತು H2SO4 ಇದೆ. ಸೊ ಇದನ್ನು ಏನಂತ ಕರೀತಾರೆ ಅಂದರೆ ನೈಟ್ರೇಟಿಂಗ್ ಮಿಕ್ಸರ್ ಅಂತ ಹೇಳ್ತೀವಿ. ಯಾವುದೇ ಒಂದು ನೈಟ್ರೇಷನ್ ರಿಯಾಕ್ಷನ್ ಇದ್ದರೆ, ಸೊ ಅದಕ್ಕೆ ನಾವು ನೈಟ್ರೇಷನ್ ಮಾಡಬೇಕಾದ್ರೆ ಅಲ್ಲಿ ನೈಟ್ರೇಟಿಂಗ್ ಮಿಕ್ಸರ್ ಅಂತ ಇರುತ್ತೆ. ಸೊ ಆ ನೈಟ್ರೇಟಿಂಗ್ ಮಿಕ್ಸರ್ ಅಂದರೆ ಇದೆ ಯಾವುದು? ಪ್ರಬಲ HNO3 ಮತ್ತು H2SO4. ಇನ್ನು ಆಪ್ಷನ್ ನಂಬರ್ 3 ಇದೆ HNO3, ಕೇವಲ HNO3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾವು ಏನಂತ ಕರಿತೀವಿ? ನೈಟ್ರೇಷನ್ ರಿಯಾಕ್ಷನ್ ಮಾಡೋ ಸಲುವಾಗಿ ಕೆಲವೊಂದು ರಿಯಾಕ್ಷನ್ಗಳಲ್ಲಿ ಕೇವಲ HNO3 ಏನಾದರೂ ಯೂಸ್ ಮಾಡ್ತಾ ಇದ್ರೆ, ಸೊ ಅದಕ್ಕೆ ನಾವು ನೈಟ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು ಇದೇ ಥರ ಕೇವಲ HCl ಅಂತಿದೆ. ಸೊ ಈ ಆಪ್ಷನ್ ಅಂತೂ ಆಗಲ್ಲ, ಆಪ್ಷನ್ ಬಿ ಅಂತೂ ಆಗಲ್ಲ, ಕ ಅಂತೂ ಆಗಲ್ಲ, ಬಿ ಅಂತೂ ಆಗಲ್ಲ. ಸರಿಯಾದಕ್ಕೆ ಯಾವುದಪ್ಪ ಅಂದರೆ ಪ್ರಬಲ HNO3 ಮತ್ತು HCl ಇವುಗಳ ಒಂದು ಮಿಶ್ರಣಕ್ಕೆ ಏನಂತ ಕರೀತಾರೆ? ದ್ರವರಾಜ ಅಥವಾ ಅಕ್ವಾರೇಜಿಯಾ ಅಂತ ಕರಿತೀವಿ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 53. ಕ್ವಶನ್ ನಂಬರ್ 53 ನೋಡಿ ಏನು ಹೇಳುತ್ತೆ: ವಿದ್ಯುತ್ ಹರಿಯುವ ಅಲೋಹ ಯಾವುದು? ಅಲೋಹ ಅಂದರೆ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಅಲೋಹ ಅಂದರೆ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಫೆರಸ್ ಇದೇನಿದೆ, ಮೆಟಲ್ಸ್ ಇದೆ, ಹೌದಾ? ಅಲ್ಯೂಮಿನಿಯಂ ಕೂಡ ಮೆಟಲ್ ಇದೆ, ಕಾಪರ್ ಕೂಡ ಮೆಟಲ್ ಇದೆ, ಗ್ರಾಫೈಟ್ ಕೂಡ ಏನಿದೆ, ಇದೊಂದು ನಾನ್ ಮೆಟಲ್ಸ್ ಇದೆ. ಸೊ ಹೀಗಾಗಿ ಸರಿಯಾದ ಆನ್ಸರ್ ಯಾವುದು ಹಾಗಾದರೆ? ಗ್ರಾಫೈಟ್. ಸೊ ಇದೊಂದು ನಾನ್ ಮೆಟಲ್ಸ್ ಇದೆ ಅಂದರೆ ಅಲೋಹ. ಸೊ ವಿದ್ಯುತ್ ಹರಿತಕ್ಕಂಥ ಒಂದು ಅಲೋಹ ಯಾವುದಪ್ಪ ಅಂದರೆ ಸರಿಯಾದ ಆನ್ಸರ್ ಗ್ರಾಫೈಟ್ ಅಂತ ಹೇಳ್ತೇವೆ. ಸೊ ಕ್ವಶನ್ ಈಸಿಯಾಗಿದೆ. ಸೊ ಈ ಥರ ಕ್ವಶನ್ ಬರ್ತಾ ಇರುತ್ತೆ. ಸೊ ಈ ಥರ ಕ್ವಶನ್ಗಳನ್ನು ಸ್ವಲ್ಪ ನೋಡ್ಕೊಂಡು ಬಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 54. ಕ್ವಶನ್ ನಂಬರ್ 54 ನೋಡಿ ಏನು ಹೇಳ್ತೀನಿ ನಮಗೆ: ಶವಹಾರಿಗಳು ಎಂದರೆ ಏನು ಅಂತ ಕೇಳ್ತಾರೆ. ಶವಹಾರಿಗಳು ಅಂದ್ರೆ ಏನು? ಆಪ್ಷನ್ ನೋಡಿ: ಸತ್ತ ಪ್ರಾಣಿಯ ದೇಹವನ್ನು ಭಕ್ಷಿಸುವ ಜೀವಿಗಳು. ಆಪ್ಷನ್ ಬಿ: ಕೀಟಕಗಳನ್ನು ಆಹಾರವಾಗಿ ಸೇವಿಸುವ ಜೀವಿಗಳು. ಆಪ್ಷನ್ ಸಿ: ಜೀವಿಯ ದೇಹದ ರಕ್ತವನ್ನು ಹೀರಿ ಬದುಕುವ ಜೀವಿಗಳು. ಆಪ್ಷನ್ ಡಿ: ಯಾವುದು ಅಲ್ಲ. ಸೊ ಆಪ್ಷನ್ ಡಿ ಅಂತೂ ಆಗಲ್ಲ. ಇನ್ನು ಈ ಜೀವಿಯ ದೇಹದ ರಕ್ತವನ್ನು ಹೀರಿ ಬದುಕುವ ಜೀವಿಗಳು ಯಾವುದಪ್ಪ ಅಂದರೆ ರಕ್ತ ಹೀರುವ ಜೀವಿ ಅಂತ ಹೇಳ್ತೀವಿ, ಹೌದಾ? ರಕ್ತ ಹೀರುವ ಜೀವಿಗಳು ಯಾವುದು? ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಸೊ ತಮಗೆಲ್ಲ ಗೊತ್ತಿದೆ, ರಕ್ತ ಯಾವ ಇರ್ತವೆ ನಮಗೆ? ತಿಗಣೆ ಆಗಿರ್ಬೋದು ಅಥವಾ ಜಿಗಣೆ ಆಗಿರ್ಬೋದು. ಸೊ ಈ ಥರ ಎಲ್ಲ ಸಣ್ಣ ಸಣ್ಣ ಕೀಟಗಳು ಇರ್ತವಲ್ಲ, ಸೊ ಅವೇನು ಮಾಡ್ತೇವೆ? ಒಂದು ಜೀವಿಯ ಒಂದು ದೇಹದ ರಕ್ತವನ್ನು ಹೀರಿ ಬದುಕ್ತಕ್ಕಂತಹ ಜೀವಿ ಅಂತ ಹೇಳ್ತೀವಿ. ಇನ್ನು ಆಪ್ಷನ್ ಬಿ: ಕೀಟಕಗಳನ್ನು ಆಹಾರವಾಗಿ ಸೇವಿಸುವ ಜೀವಿಗಳು. ಕೀಟಗಳನ್ನು ಆಹಾರ ಸೇವಿಸುವ ಜೀವಿಗೆ ನಾವೇನಂತ ಕರಿತೀವಿ? ಕೀಟಕಹಾರಿ ಅಂತ ಕರಿತೀವಿ, ಹೌದಲ್ವಾ? ಸೊ ಕೀಟಗಳನ್ನು
ತಿಂದು ಬದುಕ್ತಕ್ಕಂಥ ಪ್ರಾಣಿಗಳನ್ನು ಕೀಟಕಹಾರಿ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಕಪ್ಪೆ ಆಗಿರ್ಬೋದು, ಹೌದಲ್ವಾ? ಸೊ ಕಪ್ಪೆ ಏನು ಮಾಡುತ್ತೆ? ಕೀಟಗಳನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿ. ಆಮೇಲೆ ಹಲ್ಲಿ ಆಗಿರ್ಬೋದು. ಸೊ ಎಲ್ಲ ಕೀಟಗಳನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿಗಳು. ಇನ್ನು ಸತ್ತ ಪ್ರಾಣಿಯ ದೇಹವನ್ನು ಭಕ್ಷಿಸುವ ಜೀವಿಗಳು ಯಾವುದು? ಹದ್ದಾಗಿರುತ್ತೆ. ಹದ್ದು ತಿನ್ನುತ್ತಲ್ವಾ? ಹದ್ದಿರುತ್ತೆ, ರಣಹದ್ದಿರುತ್ತೆ, ಹೌದಲ್ವಾ? ರಣಹದ್ದು. ಸೊ ಇವೆಲ್ಲ ಏನು ಮಾಡ್ತವೆ ಅಂದರೆ ಸತ್ತ ಪ್ರಾಣಿಯ ದೇಹವನ್ನು ತಿಂದು ಭಕ್ಷಿಸ್ತಕ್ಕಂಥ ಪ್ರಾಣಿಗಳು. ಕ್ವಶನ್ ಏನಿದೆ ಇಲ್ಲಿ? ಶವಹಾರಿಗಳಂದರೆ ಇದೆ. ಯಾವುದು? ಸತ್ತ ಪ್ರಾಣಿಯ ದೇಹವನ್ನು ತಿಂದು ಭಕ್ಷಿಸ್ತಕ್ಕಂತಹ ಜೀವಿಗಳು. ಯಾವುದು? ಹದ್ದು, ರಣಹದ್ದಾಗಿರ್ಬೋದು, ಕಾಗೆ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ? ಶವಹಾರಿಗಳು ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ 55. ಓಕೆ, ಕ್ವಶನ್ ನಂಬರ್ 55 ನೋಡಿ ಏನು ಹೇಳುತ್ತೆ ನಮಗೆ. ಕಬ್ಬಿನ ಸಕ್ಕರೆಯನ್ನು ಗ್ಲೂಕೋಸವಾಗಿ ಪರಿವರ್ತಿಸುವುದು ಯಾವುದು? ಕಬ್ಬಿನಲ್ಲಿ ಏನು ಸಕ್ಕರೆ ಇರುತ್ತಲ್ವಾ, ಆ ಸಕ್ಕರೆಯನ್ನು ಎದರಲ್ಲಿ ಕನ್ವರ್ಟ್ ಮಾಡುತ್ತೆ? ಅದು ಗ್ಲೂಕೋಸ್ನಲ್ಲಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ ಅದನ್ನು ಪರಿವರ್ತಿಸುವುದು ಯಾವುದು? ಆಪ್ಷನ್ ನೋಡಿ. ಸುಕ್ರೋಸ್ ಕಿಣ್ವ ಇದೆ, ಮ್ಯಾಲ್ಟೋಸ್ ಇದೆ, ಲ್ಯಾಕ್ಟೋಸ್ ಇದೆ, ಎಂಟ್ರೋಕೈನೆಸಿಸ್ ಕಿಣ್ವ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಸುಕ್ರೋಸ್ ಕಿಣ್ವ ಅಂತ ಹೇಳ್ತೀವಿ. ಈ ಸುಕ್ರೋಸ್ ಕಿಣ್ವ ಏನು ಮಾಡ್ತಪ್ಪ ಅಂದರೆ ಕಬ್ಬಿನಲ್ಲಿ ಇರ್ತಕ್ಕಂಥ ಸಕ್ಕರೆಯನ್ನು ಗ್ಲೂಕೋಸ್ ಆಗಿ ಒಂದು ಪರಿವರ್ತನೆಯನ್ನು ಮಾಡ್ತಾ ಇರುತ್ತೆ. ಇನ್ನು ಇದೇ ಥರ ಮ್ಯಾಲ್ಟೋಸ್ ತೊಗೊಂಡ್ರೆ ಮ್ಯಾಲ್ಟೋಸ್ ಏನು ಮಾಡುತ್ತೆ? ಮ್ಯಾಲ್ಟೋಸ್ ಏನು ಮಾಡ್ತಪ್ಪ ಅಂದರೆ ಮ್ಯಾಲ್ಟೋಸ್ ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಮ್ಯಾಲ್ಟೇಸ್ ಟು ಗ್ಲೂಕೋಸ್ ಆಗಿ ಒಂದು ಕನ್ವರ್ಷನ್ ಮಾಡೋದು ಯಾವುದು? ಮ್ಯಾಲ್ಟೋಸ್ ಅಂತಕ್ಕಂಥ ಒಂದು ಕಿಣ್ವ. ಇನ್ನು ಲ್ಯಾಕ್ಟೋಸ್ ತಮಗೆಲ್ಲ ಗೊತ್ತಿದೆ. ಲ್ಯಾಕ್ಟೋಸ್ ಎಲ್ಲಿರುತ್ತೆ? ಹಾಲಿನಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂದರೆ ಹಾಲಿನ ಸಕ್ಕರೆಯನ್ನು ಗ್ಲುಕೋಸಲ್ಲಿ ಒಂದು ಪರಿವರ್ತನೆಯನ್ನು ಮಾಡೋ ಕೆಲಸ ಏನು ಮಾಡುತ್ತೆ? ಹಾಲಿನ ಸಕ್ಕರೆಯನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುವ ಕೆಲಸ. ಗ್ಲುಕೋಸ್ದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಯಾವುದು ಮಾಡ್ತಪ್ಪ ಅಂದರೆ ಲ್ಯಾಕ್ಟೋಸ್ ಅಂತಕ್ಕಂಥದ್ದು ಮಾಡುತ್ತೆ. ಇನ್ನು ಇದೇ ಥರ ಎಂಟೆರೋಕೈನೆಸಿಸ್ ಕಿಣ್ವ ಬರುತ್ತೆ. ಎಂಟೆರೋಕೈನೆಸಿಸ್ ಕಿಣ್ವ ಏನು ಮಾಡ್ತಪ್ಪ ಅಂದರೆ ಉಳಿದೆಲ್ಲ ಕಿಣ್ವಗಳು ಇರ್ತವಲ್ಲ, ಸೊ ಆ ಉಳಿದೆಲ್ಲ ಕಿಣ್ವ ಏನು ಮಾಡುತ್ತೆ? ಒಂದು ಆಹಾರ ಜೀರ್ಣಿಕೆಯಲ್ಲಿ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಒಂದು ಪ್ರಚೋದನೆಯನ್ನು ಮಾಡ್ತಾ ಇರುತ್ತೆ. ಉಳಿದ ಎಲ್ಲ ಕಿಣ್ವಗಳನ್ನು, ಹೌದಲ್ವಾ? ಉಳಿದ ಎಲ್ಲ ಕಿಣ್ವಗಳನ್ನು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತಪ್ಪ ಅಂದರೆ ಎಂಟೆರೋಕೈನೆಸಿಸ್ ಕಿಣ್ವ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಮಾಡ್ತಾ ಇರುತ್ತೆ. ಓಕೆ, ಕ್ವಶನ್ ಏನು? ಇನ್ನೊಂದ್ಸಲ ರಿಪೀಟಾಗಿ ಹೇಳ್ತೀನಿ. ಕಬ್ಬಿನ ಸಕ್ಕರೆಯನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸೋದು ಯಾವುದು? ಸುಕ್ರೋಸ್ ಕಿಣ್ವ. ಲಕ್ಷದಲ್ಲಿಟ್ಕೊಳ್ಳಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ 56ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಟಿವಿ ಇರ್ತಲ್ಲ ಮನೆಯಲ್ಲಿ, ಸೊ ಆ ಟಿವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸುವ ಸಾಧನ. ನೋಡಿ ಈ ಥರ ಈಗ ನಿಮ್ಮ ಸ್ಕ್ರೀನ್ ಕಾಣಿಸ್ತಾ ಇದೆ, ಸ್ಕ್ರೀನ್, ಹೌದಾ? ಸೊ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಇದೆ. ಸೊ ಈ ಸ್ಕ್ರೀನ್ ಇರ್ಬೋದು ಅಥವಾ ಟಿ ವಿ ಸ್ಕ್ರೀನ್ ಇರ್ಬೋದು. ಈ ಟಿವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ. ರೆಕ್ಟಿಫೈರ್ ಇದೆ, ಟ್ರಾನ್ಸಿಸ್ಟರ್ ಇದೆ, ಮೈಕ್ರೋಫೋನ್ ಇದೆ, ಕ್ಯಾಥೋಡ್ ಕಿರಣ ನಳಿಕೆ ಇದೆ. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದೆ ಯಾವುದು? ಕ್ಯಾಥೋಡ್ ಕಿರಣ ನಳಿಕೆ ಅಥವಾ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ? ಟಿವಿಯನ್ನು ಅಂದರೆ ಚಿತ್ರವನ್ನಾಗಿ ಮಾರ್ಪಡಿಸ್ತಕ್ಕಂಥ ಸಾಧನ ಇದೆ, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಆಗಿರ್ಬೋದು. ರೆಕ್ಟಿಫೈರ್ ತೊಗೊಳ್ಳಿ. ಫಸ್ಟ್ ರೆಕ್ಟಿಫೈರ್ ಏನು ಕೆಲಸ ಮಾಡ್ತಪ್ಪ ಅಂದರೆ ಏನು ಕೆಲಸ ಮಾಡುತ್ತೆ? ವಿದ್ಯುತ್ತನ್ನು ಒಂದೇ ದಿಕ್ಕಿನಲ್ಲಿ ಹರಿತಕ್ಕಂಥ ಒಂದು ಕೆಲಸ ಇದು ಮಾಡುತ್ತೆ. ವಿದ್ಯುತ್ ಅಂದರೆ ಕರೆಂಟ್ ವಿದ್ಯುತ್ ಫ್ಲೋ ಇನ್ ದ ಒನ್ ಡೈರೆಕ್ಷನ್. ಕರೆಂಟ್ ಏನು ಮಾಡುತ್ತೆ? ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗೋ ಹಾಗೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ? ರೆಕ್ಟಿಫೈರ್ ಮಾಡ್ತಾ ಇರುತ್ತೆ. ಇನ್ನು ಈ ಟ್ರಾನ್ಸಿಸ್ಟರ್ನ ತೊಗೊಂಡ್ರೆ ಟ್ರಾನ್ಸಿಸ್ಟರ್ ಎಲ್ಲಿ ಯೂಸ್ ಮಾಡ್ತೀವಿ? ಸ್ವಿಚ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಹಾಸ್ಪಿಟಲ್ ಇನ್ಸ್ಟ್ರೂಮೆಂಟ್ ಇರುತ್ತವಲ್ಲ, ಸೊ ಅಲ್ಲಿ ಈ ಟ್ರಾನ್ಸಿಸ್ಟರ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಮೇನ್ ಇಂಪಾರ್ಟೆಂಟ್ ಯೂಸ್ ಎಲ್ಲಪ್ಪ ಅಂದರೆ ಇರೋದು ಸ್ವಿಚ್ ಸರ್ಕ್ಯೂಟ್ ಇರುತ್ತಲ್ವಾ, ಸೊ ಆ ಸ್ವಿಚ್ ಸರ್ಕ್ಯೂಟ್ಗಳಲ್ಲಿ ಜಾಸ್ತಿ ಯೂಸ್ ಮಾಡಿದೆ ಈ ಟ್ರಾನ್ಸಿಸ್ಟರ್ನ. ಇನ್ನು ಮೈಕ್ರೋಫೋನ್ ತಮಗೆಲ್ಲ ಗೊತ್ತೇ ಇದೆ. ಮೈಕ್ರೋಫೋನ್ ಏನು ಮಾಡುತ್ತೆ? ಸೌಂಡ್ ವೇವ್ಸ್ ಆರ್ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ. ನೋಡಿ, ಸೌಂಡ್ ವೇವ್ಸ್ ಆರ್ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ. ಸೊ ನಾನು ಸದ್ಯ ಜಸ್ಟ್ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಸೌಂಡ್ ವೇವ್ಸ್ ಅದರಲ್ಲಿ ಕನ್ವರ್ಟ್ ಆಗುತ್ತೆ? ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ. ಮತ್ತು ಇಲೆಕ್ಟ್ರಿಕಲ್ ಎನರ್ಜಿ ಎಲ್ಲಿ ಕನ್ವರ್ಟ್ ಆಗುತ್ತೆ? ಮತ್ತೆ ಸೌಂಡ್ ಎನರ್ಜಿನಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಮೈಕ್ರೋಫೋನ್ ಅಂತ ಕರಿತೀವಿ. ನೀವೆಲ್ಲ ಬ್ಲೂಟೂತ್ ಯೂಸ್ ಮಾಡ್ತೀವಲ್ವಾ,
ಸೊ ನಾವು ಮಾತಾಡೋ ಏನಾಗುತ್ತೆ, ವಾಯ್ಸ್ ಏನಾಗುತ್ತೆ, ಒಂದು ಸೌಂಡ್ ವೇವ್ಸ್ ಇರುತ್ತೆ. ಆ ಸೌಂಡ್ ವೇವ್ಸ್ ಟು ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ. ಮತ್ತು ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮತ್ತು ವೈರ್ಗಳ ಮುಖಾಂತರ ಹೋಗಿ ಕಿವಿಯಲ್ಲಿ ಹೋಗಿ, ಅಂದರೆ ಕಿವಿಯಲ್ಲಿ ಸೌಂಡ್ ಬಾಕ್ಸ್ ಇರುತ್ತಲ್ಲ, ಸೊ ಬ್ಲೂಟೂತ್ಗೆ ಅದು ಕಿವಿಯಲ್ಲಿ ನಾವು ಹಾಕೊಂಡಾಗ ನಮಗೇನಾಗುತ್ತೆ, ಅದರ ಒಂದು ಸೌಂಡು ವ್ಯವಸ್ಥಿತವಾಗಿ ಕೇಳಿಸ್ತಾ ಇರುತ್ತೆ. ಸೊ ಇದು ಏನಪ್ಪ ಅಂದರೆ ಮೈಕ್ರೋಫೋನು. ಸೊ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಟಿವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸುವ ಸಾಧನ ಯಾವುದಂದರೆ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 57. ಓಕೆ 57ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಎಮ್ ಆರ್ ಐ ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಎಮ್.ಆರ್.ಐ. ಅಂದರೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮ್ಯಾಜಿಂಗ್ ಅಂತ ಹೇಳ್ತೀವಿ. ಸೊ ಎಮ್.ಆರ್.ಐ. ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಮ್.ಆರ್.ಐ. ಅಂದರೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮ್ಯಾಜಿಂಗ್ದಲ್ಲಿ ಏನನ್ನು ಉಪಯೋಗಿಸ್ತಾರೆ, ಅಂದರೆ ಎಮ್.ಆರ್.ಐಲಿ ಏನು ಉಪಯೋಗಿಸ್ತಾರೆ ಅಂತ ಒಂದು ಕ್ವಶನ್ ಇಲ್ಲಿ ಕೇಳಿದರೆ ಆಯ್ಕೆ ನೋಡಿ. ವಾಹಕ ಏನಾದರೂ ಯೂಸ್ ಮಾಡ್ತಾರಾ, ಅಥವಾ ಅರೆ ವಾಹಕ ಏನಾದರೂ ಯೂಸ್ ಮಾಡ್ತಾರಾ, ಅತಿ ವಾಹಕ ಏನಾದರೂ ಯೂಸ್ ಮಾಡ್ತಾರಾ? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ವಾಹಕ ಅಂದ್ರೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ನಾವು ಅದಕ್ಕೆ ಕಂಡಕ್ಟರ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಅರೆ ವಾಹಕ ಅಂದ್ರೇನು, ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ, ಹೌದಾ? ಇನ್ನು ಮೂರನೇದು ಅತಿ ವಾಹಕ ಅಂದ್ರೇನು, ಸೂಪರ್ ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಈ 3 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಇದರಲ್ಲಿ ಅತಿ ವಾಹಕ ಅಂತ ಹೇಳ್ತೀವಿ. ಯಾವುದು? ಅತಿ ವಾಹಕ ಅಂದರೆ ಸೂಪರ್ ಕಂಡಕ್ಟರ್ಗಳನ್ನು ಎಮ್.ಆರ್.ಐದಲ್ಲಿ ಏನು ಮಷಿನ್ ಇರ್ತವಲ್ಲ, ಸೊ ಆ ಮಷಿನ್ಗಳಲ್ಲಿ ಯೂಸ್ ಮಾಡೋದು ಇದೆ. ಯಾವುದು? ಸೂಪರ್ ಕಂಡಕ್ಟರ್ಸು. ಓಕೆ. ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ 58ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. LPGಯಲ್ಲಿ ಯಾವ ಘಟಕಗಳು ಇರುತ್ತವೆ? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ನೀವು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಸಿಲಿಂಡರ್ ಗ್ಯಾಸ್ ಇರುತ್ತಲ್ಲ, ಸೊ ಆ ಸಿಲಿಂಡರ್ ಅಂದರೆ LPG. ಅದರಲ್ಲಿ ಏನೇನು ಇರುತ್ತೆ ಅಥವಾ ಯಾವ ಒಂದು ಘಟಕಗಳು ಇರ್ತವೆ ಅಂತ ಒಂದು ಕ್ವಶನಲ್ಲಿ ಕೇಳಿದರೆ ಆಪ್ಷನ್ ನೋಡಿ, ಬ್ಯೂಟೇನ್ ಇರುತ್ತೆ, ಐಸೋಬ್ಯೂಟೇನ್, ಪ್ರೊಫೇನ್, ಮೇಲಿನ ಎಲ್ಲ ಘಟಕಗಳಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ ಘಟಕಗಳು, ಅಂದರೆ ಪ್ರೊಪೇನ್ ಆಗಿರ್ಬೋದು, ಐಸೋಬ್ಯೂಟೇನು ಮತ್ತು ಬ್ಯೂಟೇನ್, ಇದಿಷ್ಟುಗಳು ಕೂಡ ಈ ಒಂದು LPG ಸಿಲಿಂಡರ್ನಲ್ಲಿ ಪ್ರೆಸೆಂಟ್ ಇರುತ್ತವೆ ಅಂತ ಹೇಳ್ತೀವಿ. ಓಕೆ, ಮತ್ತೊಂದ್ಸಲ ಹೇಳ್ತೀನಿ. LPGನ ಯಾವ ಘಟಕಗಳು ಇರುತ್ತವೆ? ಬ್ಯೂಟೇನ್ ಇರುತ್ತೆ, ಐಸೋಬ್ಯೂಟೇನ್ ಇರುತ್ತೆ, ಪ್ರೊಪೇನ್ ಕೂಡ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ 59ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ರಾಕೆಟ್ಗಳಲ್ಲಿ ಯಾವ ಇಂಧನ ಬಳಸ್ತಾರೆ? ರಾಕೆಟ್ ಇರ್ತವಲ್ಲ, ಸೊ ತಮಗೆಲ್ಲ ಗೊತ್ತಿದೆ, PSLV ಇದೆ, ಇನ್ನೂ PSLV ಇದೆ, ಸ್ಯಾಟಲೈಟ್ ನಾವೇನಂತ ಕರಿತೀವಲ್ಲ. ಸೊ ತಾವು ಡೈಲಿ ಟಿ ವಿನಲ್ಲಿ ನೋಡ್ತಾ ಇರ್ತೀರ. ಇಸ್ರೋ, ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಇಸ್ರೋ ಕಂಪ್ನಿಯವರು ನಮ್ಮ ಏನು ಮಾಡ್ತಾರೆ, ರಾಕೆಟ್ಗಳನ್ನು ಲಾಂಚ್ ಮಾಡ್ತಾ ಇರ್ತಾರೆ. ಸೊ ಆ ರಾಕೆಟ್ ಏನಾದರೂ ಉಡ್ಡಾವಣೆ ಆಗಬೇಕಾದ್ರೆ ಅದರಲ್ಲಿ ಇಂಧನಗಳನ್ನು ಬಳಸ್ತಾರೆ. ಆ ಯಾವ ಒಂದು ಇಂಧನ ರಾಕೆಟ್ಗಳಲ್ಲಿ ತುಂಬಿರ್ತಾರೆ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೇಳಿದರೆ, ಸೀಮೆಎಣ್ಣೆ ಏನಾದರೂ ಯೂಸ್ ಮಾಡ್ತಾರೆ? ಸಾಧ್ಯನೇ ಇಲ್ಲ. ಸೀಮೆಎಣ್ಣೆ ಯೂಸ್ ಮಾಡಲ್ಲ, ಪೆಟ್ರೋಲ್ ಕೂಡ ಯೂಸ್ ಮಾಡಲ್ಲ, ಡೀಸೆಲ್ ಕೂಡ ಯೂಸ್ ಮಾಡಲ್ಲ. ಸೊ ಅವ್ರು ಯೂಸ್ ಮಾಡೋದು ಯಾವುದಪ್ಪ ಅಂದರೆ ದ್ರವ ಹೈಡ್ರೋಜನ್ ಮತ್ತು ದ್ರವ ಆಕ್ಸಿಜನ್ನು. ಅಂದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು, ಲಿಕ್ವಿಡ್ ಆಕ್ಸಿಜನ್ ಆ್ಯಂಡ್ ದ ಲಿಕ್ವಿಡ್ ಹೈಡ್ರೋಜನ್ಗಳನ್ನು ಒಂದು ರಾಕೆಟ್ಗಳಲ್ಲಿ ಇಂಧನ ಅಂತೇಳಿ ಯೂಸ್ ಮಾಡ್ತಾರೆ, ಹೌದಾ? ಸೊ ಪ್ರಶ್ನೆ ಮತ್ತೊಂದ್ಸರಿ ಹೇಳ್ತೀನಿ, ರಾಕೆಟ್ಗಳಲ್ಲಿ ಯಾವ ಇಂಧನವನ್ನು ಬಳಸ್ತಾರೆ? ಸರಿಯಾದ ಆನ್ಸರ್ ಲಿಕ್ವಿಡ್ ಹೈಡ್ರೋಜನ್ ಆ್ಯಂಡ್ ಲಿಕ್ವಿಡ್ ಆಕ್ಸಿಜನ್. ಇದಿಷ್ಟು ತಮ್ಮ ತಲೆಯಲ್ಲಿರಲಿ. ಸಪೋಸ್ ಕೆಲವೊಂದು ಟೈಮ್ನಲ್ಲಿ ಕೇವಲ ಲಿಕ್ವಿಡ್ ಆಕ್ಸಿಜನ್ ಕೊಟ್ಟಿರ್ತಾರೆ, ಇನ್ನು ಕೆಲವೊಂದು ಆಪ್ಷನ್ಗಳಲ್ಲಿ ಕೇವಲ ಲಿಕ್ವಿಡ್ ಹೈಡ್ರೋಜನ್ ಕೊಟ್ಟಿರ್ತಾರೆ, ಇನ್ನು ಕೆಲವೊಂದು ಆಪ್ಷನ್ಗಳಲ್ಲಿ ಲಿಕ್ವಿಡ್ ಆಕ್ಸಿಜನ್ ಆ್ಯಂಡ್ ಲಿಕ್ವಿಡ್ ಹೈಡ್ರೋಜನ್ ಅಂತ ಕೊಟ್ಟಿರ್ತಾರೆ. ಸೊ ತಾವು ಚಾಯ್ಸ್ ಮಾಡಬೇಕೇನಪ್ಪ ಅಂದರೆ ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಕ್ಸಿಜನ್ ಕೂಡಿದ್ದನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 60ನೇ ಕ್ವಶನ್. ಓಕೆ 60ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಅಲ್ಝೀಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಅಂತಕ್ಕಂಥ ಕ್ವಶನ್ ಇದೆ. ಸೊ ಈ ಕ್ವಶನ್ ಕೂಡ ಪದೇ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ ಇದು. ಅಲ್ಝೀಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಅಲ್ಝೀಮರ್ ಕಾಯಿಲೆ ಏನಪ್ಪ ಅಂದರೆ ಇದು ಒಂದು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗ ಅಂತ ಹೇಳ್ತೀವಿ. ಅಂದರೆ ಅರಿವು ಮರುವಿನ ರೋಗ ಅಂತ ಹೇಳ್ತೀವಿ. ಸೊ ಮನುಷ್ಯ ಕೆಲವೊಂದು ಸಲ ಏನೋ ನೆನಪಿರುತ್ತೆ, ಬಟ್ ಕೆಲವೊಂದು ಟೈಮ್ ನೆನಪಾಗಲ್ಲ. ಅದಕ್ಕೆ ಅರಿವು ಮರುವಿನ ರೋಗ ಅಥವಾ ಅಲ್ಝೀಮರ್ ಕಾಯಿಲೆ ಅಂತ ಹೇಳ್ತೀವಿ. ಸೊ ಈ ಅಲ್ಝೀಮರ್ ಕಾಯಿಲೆ ಯಾವುದರ ಒಂದು ಕೊರತೆಯಿಂದ ಬರುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ನೋಡಿ, ಅಸಿಟೈಲ್ ಕೋಲಿನ್, ಡೋಪಾಮಿನ್, ಗಾಮಾ ಅಮೈನೋಬ್ಯೂಟ್ರಿಕ್ ಇದೆ. ಆಪ್ಷನ್ ಡಿ ಮಾರ್ಫಿನ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ
ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅಸಿಟೈಲ್ ಕೋಲಿನ್ ಅಂತಕ್ಕಂಥ ಒಂದು ಏನು ಏನಂತೀನಿ ಅದಕ್ಕೆ ಅಸಿಟೈಲ್ ಕೋಲಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಒಂದು ಸ್ರವಿಸ್ತಾ ಇರುತ್ತೆ ನಮ್ಮ ಮೆದುಳಲ್ಲಿ. ಅದರ ಒಂದು ಕೊರತೆ ಏನಾದರೂ ಉಂಟಾದರೆ ಈ ಒಂದು ಅಲ್ಝೀಮರ್ ಕಾಯಿಲೆ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಇದಷ್ಟೇ ಅಲ್ಲ, ಅಮೈಲಾಯ್ಡ್ ಪ್ರೋಟೀನ್ ಅಂತಕ್ಕಂಥದ್ದು ಬರುತ್ತೆ. ಸೊ ಅದರ ಒಂದು ಪ್ರೋಟೀನ್ ಏನಾದರೂ ಉತ್ಪತ್ತಿ ಆದರೆ ಅವಾಗ ಕೂಡ ಈ ಅಲ್ಝೀಮರ್ ಕಾಯಿಲೆ ನಮ್ಮ ಒಂದು ಬ್ರೈನಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೌದಾ? ಸೊ ಇನ್ನು ಡೋಪಾಮೈನ್ ತೊಗೊಂಡ್ರೆ, ಡೋಪಾಮೈನ್ ಇದೆಯಲ್ವಾ? ಸೊ ಇದು ಕೂಡ ಒಂದು ಏನಂತ ಕರಿತೀವಿ ಅದಕ್ಕೆ, ಇದು ಕೂಡ ಒಂದು ರೋಗ ಅಂತಲೇ ಹೇಳ್ತೀವಿ, ಡೋಪಾಮೈನ್ ರೋಗ. ಸೊ ಇದ್ರಲ್ಲಿ ಈ ರೋಗದಲ್ಲಿ ಏನಾಗುತ್ತಪ್ಪ ಅಂದರೆ ಕೈ ಕಾಲು ಕಂಟಿನ್ಯೂಸ್ ಆಗಿ ನಡುಗ್ತಾ ಇರುತ್ತೆ. ಕೈ ಮತ್ತು ಕಾಲುಗಳ ಒಂದು ನಡುಗುವಿಕೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅದು ಯಾವಾಗ ಈ ಡೋಪಾಮಿನ್ ಏನಾದರೂ ನಮ್ಮ ಹತ್ರ ಕೊರತೆ ಇದ್ದಾಗ ಅವಾಗ ಸೊ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇನ್ನು ಗಾಮಾ ಅಮನೋಬ್ಯೂಟ್ರಿಕ್ ಅಂತಕ್ಕಂಥ ಇದು ಕೂಡ ಒಂದು ರೋಗ ಇದೆ. ಸೊ ಇದರಿಂದ ಇದು ಏನಪ್ಪ ಅಂದರೆ ಒಂದು ಆನುವಂಶಿಕ ರೋಗ ಅಂತ ಹೇಳ್ತೀವಿ. ಹೌದಾ? ಆನುವಂಶಿಕ ಕಾಯಿಲೆ ಅಥವಾ ಆನುವಂಶಿಕ ರೋಗ, ಒಂದು ಕೋಮಾ ಸ್ಟೇಜ್ಗೆ ಹೋಗ್ತಕ್ಕಂಥ ಒಂದು ಕಂಡೀಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಗಾಮಾ ಅಮೈನೋ ಬ್ಯೂಟ್ರಿಕ್ ಅಂತ ಹೇಳ್ತೀವಿ. ಮಾರ್ಫಿನ್, ಸೊ ಮಾರ್ಫಿನ್ ಎಲ್ರಿಗೂ ಪರಿಚಯ ಇರತಕ್ಕಂಥದ್ದೇ. ಮಾರ್ಫಿನ್ ಕೆಲಸ ಏನಪ್ಪ ಅಂದರೆ ತೀವ್ರವಾದ ನೋವನ್ನು ಇದು ಕಮ್ಮಿ ಮಾಡುತ್ತೆ. ತೀವ್ರ ನೋವು ಏನಾದರೂ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಏನಾದರೂ ಇದ್ದರೆ ಆ ಒಂದು ತೀವ್ರ ನೋವು ಕಡಿಮೆ ಮಾಡುವ ಕೆಲಸ ಮಾರ್ಫಿನ್ ಮಾಡ್ತಿರುತ್ತೆ. ಅದ್ರ ಬಿಟ್ಟರೆ ಮೆದುಳಿನ ಕಾರ್ಯಕ್ಷಮತೆ ಏನಿರುತ್ತಲ್ಲ, ಸೊ ಅದರ ಒಂದು ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಈ ಒಂದು ಮಾರ್ಫಿನ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಅಲ್ಝೀಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಅಂದರೆ ಅಸಿಟೈಲ್ ಕೋಲಿನ್ ಅಂತಕ್ಕಂಥ ಒಂದು ಕೊರತೆಯಿಂದ ಒಂದು ಅಲ್ಝೀಮರ್ ಕಾಯಿಲೆ ಉಂಟಾಗುತ್ತೆ. ಲಕ್ಷದಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 61ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಮೂತ್ರದ ಹಳದಿ ಬಣ್ಣಕ್ಕೆ ಕಾರಣವಾದ ರಸಾಯನ. ನಾವು ಯೂರಿನ್ ಮಾಡ್ತೀವಿ, ಯೂರಿನ್ ಪಾಸ್ ಮಾಡ್ತೀವಿ. ಕೆಲವೊಂದು ಟೈಮ್ನಾಗ ಏನಾಗುತ್ತೆ, ನಮ್ಮ ಯೂರಿನ್ ಏನಾಗುತ್ತೆ ಹಳದಿ ಬಣ್ಣದಲ್ಲಿ ಕನ್ವರ್ಟ್ ಆಗಿರುತ್ತೆ. ಹೌದಾ? ಸೊ ಈ ಒಂದು ಹಳದಿ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ರಸಾಯನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿಬಿಡಿ. ಯುರೋಕ್ರೋಮ್ ಇದೆ, ಅಮೋನಿಯಾ ಇದೆ, ಯುರಾನೈಡ್ ಇದೆ, ಯಾವುದು ಅಲ್ಲ. ಸೊ ಯಾವುದಲ್ಲ ಅಂತೂ ಆಗಲ್ಲ ಬಿಡಿ. ಸೊ ಈ ಅಮೋನಿಯಾ ಮತ್ತು ಯುರಾನೈಡ್ ಏನಿರುತ್ತಲ್ವ, ಸೊ ಈ ಅಮೋನಿಯಾ ಮತ್ತು ಯುರಾನೈಡ್ ಒಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಮೂತ್ರದ ವಾಸನೆಗೆ ಕಾರಣವಾಗಿರ್ತಕ್ಕಂಥ ಒಂದು ರಸಾಯನ ಅಂತ ಹೇಳ್ಬೋದು. ಮೂತ್ರದ ವಾಸನೆಗೆ ಕಾರಣವಾದ ರಸಾಯನ ಅಂತ ಹೇಳ್ಬೋದು. ಯಾವುದು? ಈ ಅಮೋನಿಯಾ ಆಗಿರ್ಬೋದು ಅಥವಾ ಈ ಯುರಾನೈಡ್ ಆಗಿರ್ಬೋದು. ಇದು ಯೂರಿನ್ ಏನಾಗುತ್ತೆ ಕೆಲವೊಂದು ಟೈಮ್ನಲ್ಲಿ ವಾಸನೆ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಒಂದು ಅಮೋನಿಯಾ ಪ್ರೆಸೆಂಟ್ ಇರುತ್ತೆ ಯೂರಿನ್ದಲ್ಲಿ, ಎರಡನೇದು ಈ ಯುರಾನೈಡ್ ಅಂತಕ್ಕಂಥ ಒಂದು ಕೆಮಿಕಲಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಎರಡು ಪ್ರೆಸೆಂಟ್ ಇದ್ದಾಗ ಮಾತ್ರ ಏನಾಗುತ್ತೆ ನಮ್ಮ ಯೂರಿನು ಸ್ವಲ್ಪ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಕ್ವಶನ್ ಏನಪ್ಪ ಅಂದರೆ ಮೂತ್ರದ ಹಳದಿ ಬಣ್ಣಕ್ಕೆ ಕಾರಣವಾದ ರಸಾಯನ ಯಾವುದು ಅಂದರೆ ಯುರೋಕ್ರೋಮ್ ಅಂತಕ್ಕಂಥ ಒಂದು ಕೆಮಿಕಲ್ ಇರುತ್ತೆ. ಸೊ ಆ ಒಂದು ಕೆಮಿಕಲ್ ಪ್ರೆಸೆಂಟ್ ಇರೋದ್ರಿಂದ ಯೂರಿನ್ ಏನಾಗುತ್ತೆ ಒಂದು ಯೆಲ್ಲೋ ಕಲರ್ನಲ್ಲಿ ಕನ್ವರ್ಟ್ ಆಗಿರುತ್ತೆ. ಹೌದಾ? ಸೊ ಇದೇ ಒಂದು ಅದರ ಮೇನ್ ಆನ್ಸರ್. ಯಾವುದು? ಯುರೋಕ್ರೋಮ್. ಇದು ಅಂದರೆ ಮೂತ್ರದ ಹಳದಿ ಬಣ್ಣಕ್ಕೆ ಕಾರಣವಾದ ರಸಾಯನ ಯಾವುದಂದರೆ ಯುರೋಕ್ರೋಮು. ಇನ್ನು ಮೂತ್ರದ ವಾಸನೆಗೆ ಕಾರಣವಾಗಿರ್ತಕ್ಕಂಥ ರಸಾಯನ ಯಾವುದಂದರೆ ಅಮೋನಿಯಾ ಮತ್ತು ಯುರಾನೈಡು. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 62. ನೆಕ್ಸ್ಟ್ ಕ್ವಶನ್ ನೋಡಿ 62ನೇದು. ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು? ಆಪ್ಷನ್ ನೋಡಿ. ಸರ್ ಐಜಾಕ್ ನ್ಯೂಟನ್, ಕ್ರಿಶ್ಚಿಯನ್ ಹೈಗೆನ್ಸ್ ಇದೆ, ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಇದೆ, CN ರಾವ್ ಅಂತಕ್ಕಂಥ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸರ್ ಐಜಾಕ್ ನ್ಯೂಟನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಟೈಮ್ ಇವರೇ ಒಂದು ಬೆಳಕಿನ ಸ್ವರೂಪದ ಬಗ್ಗೆ ಒಂದು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಅಂದರೆ ಸರ್ ಐಜಾಕ್ ನ್ಯೂಟನು. ಸೊ ಆಮೇಲೆ ಈ ಕ್ರಿಶ್ಚಿಯನ್ ಹೈಗೆನ್ಸ್ ಅಂತಕ್ಕಂಥವ್ರು ಬರ್ತಾರೆ. ಅವರು ಯಾರಾದಮೇಲೆ ಸರ್ ಐಜಾಕ್ ನ್ಯೂಟನ್ ಅವ್ರು ಆದಮೇಲೆ ಅವರೊಂದು ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನ ಅಂತ ಹೇಳ್ತೀವಿ. ಇನ್ನು ಆಪ್ಷನ್ ಸಿ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತ ಇದೆ. ಸೊ ಇವ್ರು ಏನು ಮಾಡಿದ್ರು ಅಂದರೆ ವಿದ್ಯುತ್ ಕಾಂತೀಯ ಸಿದ್ಧಾಂತದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟವರೇ ಇವರು. ಯಾವುದು? ವಿದ್ಯುತ್ ಕಾಂತೀಯ ಸಿದ್ಧಾಂತ ಬಗ್ಗೆ ಒಂದು ಅಧ್ಯಯನ ಮಾಡಿದವರೇ ಯಾರಪ್ಪ ಅಂದರೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತಕ್ಕಂಥವ್ರು. ಇನ್ನು ಆಪ್ಷನ್ ಡಿ ಇದೆ, CN ರಾವ್ ಅಂತಕ್ಕಂಥದ್ದಿದೆ. ಸೊ CN ರಾವ್ ಅವರು ಏನು ಕೊಟ್ಟಿದ್ದಾರಪ್ಪ ಅಂದರೆ ಸೂಪರ್ ಕಂಡಕ್ಟಿವಿಟಿ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಅಥವಾ ಒಂದು ಅದ್ರ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರಂದರೆ ಇವರೇ. ಯಾರು? CN ರಾವ್ ಅಂತಕ್ಕಂಥವ್ರು. ಸೊ
ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರಂದರೆ ಸರ್ ಐಜಾಕ್ ನ್ಯೂಟನ್, ಕ್ರಿಶ್ಚಿಯನ್ ಹೈಗೆನ್ಸ್ ಅಲ್ಲ. ಸೊ ಲಕ್ಷ ಇಟ್ಕೊಳ್ಳಿ, ಕ್ರಿಶ್ಚಿಯನ್ ಹೈಗೆನ್ಸ್ ಅವರು ಸರ್ ಐಜಾಕ್ ನ್ಯೂಟನ್ ಅವರು ಆದಮೇಲೆ ಒಂದು ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 63ನೇ ಕ್ವಶನ್. ಓಕೆ, 63ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಪ್ರತಿಫಲನ. ಪ್ರತಿಫಲನ ಅಂದ್ರೆ ಏನು? ರೆಫ್ಲೆಕ್ಷನ್ ಇದೆ. ಎರಡನೇದು ವಕ್ರೀಭವನ. ವಕ್ರೀಭವನ ಅಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ನಾವು ರೆಫ್ರಾಕ್ಷನ್ ಅಂತ ಕರಿತೀವಿ. ಮೂರನೇದು ಹರಡುವಿಕೆ ಅಂದರೆ ಸ್ಪ್ರೆಡ್ ಆಗೋದು. ಆಮೇಲೆ ನಾಲ್ಕನೇದು ಚದುರಿಸುವಿಕೆ. ಚದುರಿಸುವಿಕೆ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್. ಅಂದರೆ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಚದುರಿಸುವಿಕೆ ಅಥವಾ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ಈ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಆಕಾಶ ನಮ್ಮ ಕಣ್ಣಿಗೆ ನೀಲಿ ಬಣ್ಣಕ್ಕೆ ಕಾಣಿಸ್ತಾ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ಪ್ರತಿಫಲನೆ ಅಂದರೆ ರೆಫ್ಲೆಕ್ಷನ್ ಅಂದರೆ ಏನು? ಆ್ಯಕ್ಚುಲಿ ನಾವು ಇಮ್ಯಾಜ್ ದ್ಯಾಟ್ ಸೀನ್ ಯು ಇನ್ ಮಿರರ್ ಆರ್ ಇನ್ ದ ವಾಟರ್. ಅಂದರೆ ನಾವು ಏನಾದರೂ ಒಂದು ಚಿತ್ರವನ್ನು ಅಥವಾ ಒಂದು ಇಮೇಜ್ನ ಏನಾದರೂ ನಾವು ಮಿರರ್ನಲ್ಲಿ ನೋಡ್ತೀವಲ್ವಾ? ಸೊ ಆ ಮಿರರ್ಗೆ ಏನಂತ ಕರಿತೀವಿ? ರೆಫ್ಲೆಕ್ಷನ್ ಅಂತ ಕರಿತೀವಿ. ಇನ್ನು ರೆಫ್ರಾಕ್ಷನ್ ಅಂದರೆ ಏನು? ರೆಫ್ರಾಕ್ಷನ್ ಬೆಂಡಿಂಗ್ ಆಫ್ ದ ಲೈಟ್. ಸೊ ಲೈಟ್ ಏನಾದರೂ ಎಲ್ಲಿ ಒಂದು ಕಡೆ ಬಿದ್ದಾಗ ಅದು ಬೆಂಡ್ ಆಗುತ್ತಲ್ವಾ? ಸೊ ಆ ಲೈಟ್ ಏನಾದರೂ ಬೆಂಡ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ರೆಫ್ರಾಕ್ಷನ್ ಅಂತ ಕರಿತೀವಿ. ಇನ್ನು ಸ್ಪ್ರೆಡ್ ಅಂದ್ರೆ ಏನು? ಸೊ ಎಲ್ಲ ಕಡೆ ಏನಾಗುತ್ತೆ? ಸ್ಪ್ರೆಡ್ ಆಗೋದು ಅಂದರೆ ಟು ಅಫೆಕ್ಟ್ ಅ ಲಾರ್ಜರ್ ಏರಿಯಾ ಅಂತ ಹೇಳ್ತೀವಲ್ವಾ? ಸೊ ಅದಕ್ಕೆ ನಾವು ಹರಡುವಿಕೆ ಅಂತ ಹೇಳ್ತೀವಿ. ಇನ್ನು ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಗ್ತಾ ಇರುತ್ತೆ ಆಕಾಶದಲ್ಲಿ. ಸೊ ಅದೇ ಒಂದು ರೀಸನ್ದಿಂದ ಏನಾಗುತ್ತೆ, ಈ ಆಕಾಶ ಏನಾಗುತ್ತೆ ನಮಗೆ ನೀಲಿ ಬಣ್ಣಕ್ಕೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ್ಯಕ್ಚುಲಿ ನೀಲಿ ಬಣ್ಣ ಇರಲ್ಲ ಆಕಾಶಕ್ಕೆ ಇರೋದು ಕಲರು ಯಾವುದೇ ಕಲರ್ ಇಲ್ಲ, ಕಲರ್ಲೆಸ್ ಇರುತ್ತೆ. ಬಟ್ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಆಗೋ ಟೈಮ್ನಲ್ಲಿ ಸೊ ನೀಲಿ ಬಣ್ಣ ಅಲ್ಲಿ ಕಾಣಿಸೋದ್ರಿಂದ ಏನಾಗುತ್ತೆ, ಆಕಾಶ ನೀಲಿ ಬಣ್ಣ ಇದೆ ಅಂತ ಹೇಳ್ತೀವಿ, ಹೌದಾ? ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ, 64ನೇದು. ಓಕೆ 64ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಯಾವ ಅನಿಲಗಳ ರಾಸಾಯನಿಕ ಕ್ರಿಯೆಯಿಂದ ಮಿಥೈಲ್ ಐಸೋಸೈನೇಟ್ ಅನಿಲ ಉಂಟಾಗುತ್ತೆ? ನೋಡಿ ಕ್ವಶನ್ ಅನ್ಸಲ್ಲಿ ಹೇಳ್ತೀನಿ, ಯಾವ ಅನಿಲಗಳ ರಾಸಾಯನಿಕ ಕ್ರಿಯೆಯಿಂದ ಏನಾಗುತ್ತೆ ಈ ಒಂದು ಮಿಥೈಲ್ ಐಸೋಸೈನೇಟ್ ಅನಿಲ ಉಂಟಾಗುತ್ತೆ ಅಂತಕ್ಕಂಥ ಕ್ವಶನಲ್ಲಿ ಕೇಳಿದ್ರೆ. ಸೊ ತಮಗೆಲ್ಲ ಗೊತ್ತಿದೆ ಮಿಥೈಲ್ ಐಸೋಸೈನೇಟ್ ಏನಿದು ಒನ್ ಆಫ್ ದ ಪಾಯ್ಸನಸ್ ಗ್ಯಾಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಪಾಯ್ಸನಸ್ ಗ್ಯಾಸ್ ಹೇಗೆ ತಯಾರಾಗುತ್ತೆ? ಆಪ್ಷನ್ ನೋಡಿ, ಫಾಸ್ಜೇನ್ ಪ್ಲಸ್ ಮಿಥೈಲ್ ಸೈನೈಡ್ ಇದೆ. ಸೆಕೆಂಡ್ ಆಪ್ಷನು ಸೈನೈಡ್ ಪ್ಲಸ್ ಮಿಥೈಲ್ ಸೈನೈಡ್ ಇದೆ. ಮೂರನೇ ಆಪ್ಷನು ಕೇವಲ ಫಾಸ್ಜಿನ್ ಇದೆ. ನಾಲ್ಕನೇದು ಐಸೋಸೈನೈಡ್ ಪ್ಲಸ್ ಸೈನೈಡ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದಿಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಅ ಫಾಸ್ಜಿನ್ ಪ್ಲಸ್ ಮಿಥೈಲ್ ಸೈನೈಡ್ ಇವೆರಡರ ಒಂದು ಕಾಂಬಿನೇಷನ್ ಆದಾಗ ಈ ಮಿಥೈಲ್ ಐಸೋಸೈನೈಡ್ ಅಂತಕ್ಕಂಥ ಒಂದು ಗ್ಯಾಸಲ್ಲಿ ತಯಾರಾಗುತ್ತೆ. ಈ ಆಪ್ಷನ್ ಬಿ ಬ ಕಡ ಇದು ಯಾವುದೇ ರೀತಿ ಮಿಕ್ಸಪ್ ಆದರೆ ಇದೇನು ಮಿಥೈಲ್ ಐಸೋಸೈನೇಟ್ ತಯಾರಾಗೋದು ಯಾವಾಗ? ಫಾಸ್ಜೇನ್ ಪ್ಲಸ್ ಮಿಥೈಲ್ ಸೈನೈಡು ಯಾವಾಗ ಇದು ರಿಯಾಕ್ಷನ್ ಆಗುತ್ತೆ ಆವಾಗ ಮಾತ್ರ ಈ ಒಂದು ಮಿಥೈಲ್ ಐಸೋಸೈನೇಟ್ ಅನಿಲ ಉಂಟಾಗುತ್ತೆ. ಸರಿಯಾದ ಆನ್ಸರ್ ಆಪ್ಷನ್ ಅ ಫಾಸ್ಜಿನ್ ಪ್ಲಸ್ ಮಿಥೈಲ್ ಸೈನೈಡು. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 65ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಅತಿ ಹೆಚ್ಚು ಬೇಗನೆ ಪ್ರಸರಣ ಹೊಂದುವವು ಯಾವುವು? ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಘನ ಇದೆ, ದ್ರವ, ಅನಿಲ. ಸೊ ಈ ಮೂರರ ಪೈಕಿ ಅತಿ ಹೆಚ್ಚು ಬೇಗನೆ ಪ್ರಸರಣ ಹೊಂದುವುದು ಯಾವುದು ಬೇಗನೆ ಪ್ರಸರಣ ಹೊಂದುತ್ತೆ? ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಪ್ರಸರಣ ಹೊಂದುವುದು ಯಾವುದು ಬೇಗನೆಪ್ಪ ಅಂದರೆ ಅನಿಲ, ಅಂದರೆ ಗ್ಯಾಸಸ್ ಏನಿರುತ್ತಲ್ವಾ? ಸೊ ಗ್ಯಾಸಸ್ಗಳು ಬೇಗನೆ ಒಂದು ಪ್ರಸರಣ ಹೊಂದತಕ್ಕಂತಹ ಒಂದು ಎಂತ ಕರಿತೀವಿ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅದು ಘನ ಅಂತೂ ಆಗಲ್ಲ, ದ್ರವ ಅಂತೂ ಆಗಲ್ಲ, ಆಗೋದು ಯಾವುದು? ಗ್ಯಾಸಸ್ಸು. ಸೊ ಅತಿ ಹೆಚ್ಚು ಬೇಗನೆ ಪ್ರಸರಣ ಹೊಂದುವುದು ಯಾವುದು ಅಂದರೆ ಗ್ಯಾಸ್ ಅಥವಾ ಅನಿಲಗಳು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. 66ನೇ ಕ್ವಶನ್ ನೋಡಿ, ಮೂತ್ರದ ಹರಳುಗಳಲ್ಲಿ ಇರುವ ರಸಾಯನ. ಮೂತ್ರದ ಹರಳು ಅಂದರೆ ಏನಂತ ಕರಿತೀವಿ ನಾವು? ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಲ್ವ? ಸೊ ಕಿಡ್ನಿ ಸ್ಟೋನ್ ಅಂದ್ರೆ ಕಿಡ್ನಿ ಸ್ಟೋನಲ್ಲಿ ಇರತಕ್ಕಂಥ ಕೆಮಿಕಲ್ಸ್ ಆ್ಯಕ್ಚುಲಿ ಯಾವುದು ಇರುತ್ತೆ? ಆಪ್ಷನ್ ನೋಡಿ, ಕ್ಯಾಲ್ಸಿಯಂ ಆಕ್ಸಲೇಟ್ ಇದೆ, ಕ್ಯಾಲ್ಸಿಯಂ ಫಾಸ್ಫೇಟ್ ಇದೆ, ಮ್ಯಾಗ್ನೀಷಿಯಂ ಫಾಸ್ಫೇಟ್ ಇದೆ, ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಮೇಲಿನ ಎಲ್ ಅಂತ ಹೇಳ್ತೀವಿ. ಯಾಕೆಂದರೆ ಈ ಕಿಡ್ನಿ ಸ್ಟೋನಲ್ಲಿ ಇರೋದೇ ಎಲ್ಲ ಅಂದರೆ ಯಾವುದಾದ್ರು ಒಂದು ಕ್ಯಾಲ್ಸಿಯಂ ಆಕ್ಸಲೇಟ್ ಇದೆ. ಸೊ ಇದು ಕೂಡ ಪ್ರೆಸೆಂಟ್ ಇರುತ್ತೆ.
ಕ್ಯಾಲ್ಶಿಯಂ ಫಾಸ್ಫೇಟ್ ಇದೆ, ಸೊ ಇದು ಕೂಡ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಮ್ಯಾಗ್ನೇಷಿಯಂ ಫಾಸ್ಫೇಟ್, ಸೊ ಇದು ಕೂಡ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇವೆಲ್ಲಗಳ ಒಂದು ಮಿಕ್ಸರ್ ಕೂಡ್ಕೊಂಡು ಏನಾಗುತ್ತಪ್ಪ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ಗಳು ಆಗ್ತಾ ಇರುತ್ತೆ. ಅದಕ್ಕೆ ನಾವು ಸಿಂಪಲ್ಲಾಗಿ ಮೂತ್ರದ ಹರಳುಗಳು ಅಂತ ಕರಿತೀವಿ. ನೆಕ್ಸ್ಟಲ್ಲಿ ಬಂತ ತಮಗೆ ಕ್ಯಾಲ್ಶಿಯಂ ಆಕ್ಸಲೇಟ್ ಇರುತ್ತೆ, ಕ್ಯಾಲ್ಶಿಯಂ ಫಾಸ್ಫೇಟ್ ಇರುತ್ತೆ, ಮ್ಯಾಗ್ನೇಷಿಯಂ ಫಾಸ್ಫೇಟ್ ಕೂಡ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ 67 ಏನು ಹೇಳುತ್ತೆ, ಅಮೈಲೇಸ್ ಕಿಣ್ವಗಳು ಯಾವ ಗ್ರಂಥಿಗಳಲ್ಲಿ ಕಂಡುಬರುತ್ತೆ? ನೋಡಿ ಕೆಲವೊಂದು ಗ್ರಂಥಿಗಳನ್ನು ಕೊಟ್ಟಿದ್ದಾರೆ. ಸೊ ಈ ಗ್ರಂಥಿಗಳಲ್ಲಿ ಕಂಡು ಬರ್ತಕ್ಕಂತಹ ಕೊಟ್ಟಿರ್ತಕ್ಕಂಥ 4 ಗ್ರಂಥಿಗಳಲ್ಲಿ ಅಮೈಲೇಸ್ ಕಿಣ್ವ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಲಾಲಾರಸ ಗ್ರಂಥಿ ಇದೆ, ಜಠ ಗ್ರಂಥಿ ಇದೆ, ಕರುಳಿನ ಗ್ರಂಥಿ ಇದೆ, ಆಮೇಲೆ ಅಶ್ರು ಗ್ರಂಥಿ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲಾಲಾರಸ ಗ್ರಂಥಿ ಅಥವಾ ಸಲೈವರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಈ ಲಾಲಾರಸ ಗ್ರಂಥಿಗಳಲ್ಲಿ ಯಾವ ಕಿಣ್ವಗಳಿರ್ತವೆ? ಅಮೈಲೇಸ್ ಕಿಣ್ವಗಳು ಇರ್ತವೆ. ಹಾಗಾದರೆ ಜಠರ ಗ್ರಂಥಿಗಳಲ್ಲಿ ಯಾವ ಕಿಣ್ವಗಳು ಇರ್ತವೆ? ಜಠರ ಗ್ರಂಥಿ ಯಾವುದಿರುತ್ತೆ? ಪೆಪ್ಸಿನು, ರೆನಿನು. ಸೊ ಗೊತ್ತಲ್ವ ತಮಗೆ, ಪೆಪ್ಸಿನ್ ಇರುತ್ತೆ, ರೆನಿನ್ ಇರುತ್ತೆ. ಸೊ ಈ ಎಲ್ಲ ಕಿಣ್ವಗಳು ಎಲ್ಲಿ ಬರ್ತೀವಪ್ಪ ಅಂದರೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಥವಾ ಜಠರಗಳ ಒಂದು ಗ್ರಂಥಿ ಅಂತ ಹೇಳ್ತೀವಿ. ಇದೇ ಥರ ಕರುಳಿನ ಗ್ರಂಥಿ ಅಂದರೆ ಇಂಟೆಸ್ಟಿನಲ್ ಗ್ರಂಥಿ ಅಂತ ಹೇಳ್ತೀವಿ. ಸೊ ಇಲ್ಲೇನು ಬರುತ್ತೆ ಕಿಣ್ವಗಳು ಯಾವುದು ಇರುತ್ತಿಲ್ಲ? ಒಂದನೇದು ಸುಕ್ರೋಸ್ ಇರುತ್ತೆ ಅಲ್ವ, ಸುಕ್ರೋಸ್ ಇರುತ್ತೆ, ಮ್ಯಾಲ್ಟೇಜ್ ಇರುತ್ತೆ. ಸೊ ಇವೆಲ್ಲ ಎಲ್ಲಿ ಬರ್ತಪ್ಪ ಅಂದರೆ ಕರುಳಿನ ಗ್ರಂಥಿನಲ್ಲಿ ಇರ್ತಕ್ಕಂಥ ಕಿಣ್ವಗಳಂತ ಹೇಳ್ತೀವಿ. ಇನ್ನು 4ನೇದು ಅಶ್ರು ಗ್ರಂಥಿ, ಇಂಗ್ಲೀಷ್ ಅದಕ್ಕೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸು ಇದರಲ್ಲಿ ಇರ್ತಕ್ಕಂಥ ಕಿಣ್ವ ಯಾವುದು? ಲೈಸೋಜೋಮ್ಸ್ ಅಂತಕ್ಕಂಥ ಒಂದು ಕಿಣ್ವ ಎಲ್ಲಿ ಇರುತ್ತೆ? ಅಶ್ರು ಗ್ರಂಥಿಗಳಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಕ್ವಶನ್ ಒಂದ್ಸಲ ಹೇಳ್ತೀನಿ. ಅಮೈಲೇಸ್ ಕಿಣ್ವಗಳು ಯಾವ ಗ್ರಂಥಿಯಲ್ಲಿ ಕಂಡು ಬರ್ತವೆ ಅಂದರೆ ಸಲೈವರಿ ಗ್ಲ್ಯಾಂಡ್, ಅವರ ಕನ್ನಡದಲ್ಲಿ ಲಾಲಾರಸ ಗ್ರಂಥಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ 68ನೇ ಕ್ವಶನ್ ಏನು ಹೇಳುತ್ತೆ ನಮಗೆ, ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲಮಾನ ಯಾವುದು? ಆಪ್ಷನ್ ನೋಡಿ, ಡೆಸಿಬಲ್ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ, ವ್ಯಾಟ್ ಇದೆ ಮತ್ತು ಜೂಲ್ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಡೆಸಿಬಲ್ ಅಂತ ಹೇಳ್ತೀವಿ. ಸೊ ಡೆಸಿಬಲ್ ಅಂದರೆ ಏನಿದು? ಒಂದು ಶಬ್ದದ ತೀವ್ರತೆಯನ್ನು ಅಳೆಯತಕ್ಕಂಥ ಒಂದು ಮೂಲಮಾನ ಅಂತ ಹೇಳ್ತೀವಿ. ಇದೇ ಥರ ಮೀಟರ್ ಪರ್ ಸೆಕೆಂಡ್ ಇದೆ. ಮೀಟರ್ ಪರ್ ಸೆಕೆಂಡ್ ಇದು ಎದಕ್ಕೆ ಯೂಸ್ ಮಾಡ್ತಾರೆ? EMRದ ವೇಗವನ್ನು ಅಳೆಯುವ ಸಲುವಾಗಿ. EMRದ ಒಂದು ವೇಗ, EMR ಅಂದ್ರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇರುತ್ತಲ್ವ. ಸೊ ಅದರ ಒಂದು ವೇಗವನ್ನು ಅಳೆಯುವ ಸಲುವಾಗಿ ಈ ಒಂದು ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥ ಮೂಲಮಾನವನ್ನು ಯೂಸ್ ಮಾಡ್ತಾರೆ. ಇದೇ ಥರ ವ್ಯಾಟ್, ಇದು ಕೂಡ ಒಂದು ಮೂಲಮಾನ. ಇದು ಅದಕ್ಕೆ ಯೂಸ್ ಮಾಡ್ತಾರೆ? ವಿದ್ಯುತ್ ಸಾಮರ್ಥ್ಯ. ಸೊ ವಿದ್ಯುತ್ ಸಾಮರ್ಥ್ಯ, ಈ ಒಂದು ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯ ಅಳೆಯುವ ಸಲ ಯೂಸ್ ಮಾಡ್ತಕ್ಕಂಥ ಮೂಲಮಾನ ವ್ಯಾಟ್. ಇದೇ ಥರ ಜೂಲ್ ಕೂಡ ಒಂದು ಮೂಲಮಾನ. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಿದ್ಯುತ್ ಶಕ್ತಿಯ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ವಿದ್ಯುತ್ ಶಕ್ತಿಯ ಮೂಲಮಾನ ಯಾವುದು? ಜೂಲ್ ಅಂತ ಹೇಳ್ತೀವಿ. ಸೊ ಈ ಥರ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲಮಾನ ಯಾವುದಂದರೆ ಡೆಸಿಬಲ್ ಅಂತ ಹೇಳ್ತೇವೆ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ 69ನೇ ಕ್ವಶನ್ ಏನು ಹೇಳ್ತಪ್ಪ ಅಂದರೆ ನಮಗೆ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನೆ. ಜಸ್ಟ್ ಏನು ನೋಡಿದ್ವಿ ನಾವು? ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲಮಾನ ಯಾವುದು? ಡೆಸಿಬಲ್ ಅಂತ ಇದೆ. ಇಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ, ಶಬ್ದ ತೀವ್ರತೆ ಇರುತ್ತಲ್ಲ, ಸೊ ಅದನ್ನು ಅಳಿತಾರೆ. ಸೊ ಅದಕ್ಕೆ ಯಾವ ಒಂದು ಸಾಧನವನ್ನು ಉಪಯೋಗ ಮಾಡ್ತಾರೆ? ಆಪ್ಷನ್ ನೋಡಿ, ಆಡಿಯೋಮೀಟರ್, ಹೈಡ್ರೋಫೋನ್, ಸ್ಪೀಡೋಮೀಟರ್, ಬ್ಯಾರೋಮೀಟರು. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಆಡಿಯೋಮೀಟರ್ ಅಂತ ಹೇಳ್ತೀವಿ. ಈ ಆಡಿಯೋಮೀಟರ್ನ ಯೂಸ್ ಮಾಡಿಕೊಂಡು ಒಂದು ಶಬ್ದದ ತೀವ್ರತೆಯನ್ನು ಮೇಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಇದೇ ಥರ ಹೈಡ್ರೋಫೋನ್ ಇದೆ. ಹೈಡ್ರೋಫೋನ್ ಅದಕ್ಕೆ ಯೂಸ್ ಮಾಡ್ತೀವಿ ನೀರಿನಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯೋ ಸಲುವಾಗಿ. ನೀರಿನಲ್ಲಿ ಶಬ್ದದ ಒಂದು ತೀವ್ರತೆಯನ್ನು ಅಳೆಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಸ್ಪೀಡೋಮೀಟರ್ ತಗೊಂಡ್ರೆ, ಸ್ಪೀಡೋಮೀಟರ್ ಅದಕ್ಕೆ ಯೂಸ್ ಮಾಡ್ತಾರೆ? ವಾಹನದ ವೇಗವನ್ನು ಅಳೆಯೋ ಸಲುವಾಗಿ, ಹೌದಾ? ಸೊ ಅದೇ ಥರ ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ? ವಾತಾವರಣದ ಒಂದು ಒತ್ತಡವನ್ನು ಅಳೆಯೋ ಸಲುವಾಗಿ, ಹೌದಲ್ವಾ? ವಾತಾವರಣದ ಒತ್ತಡವನ್ನು ಅಳೆಯೋ ಸಲುವಾಗಿ ಬ್ಯಾರೋಮೀಟರ್ನ ಯೂಸ್ ಮಾಡ್ತಾರೆ. ಮತ್ತೆ ಪ್ರಶ್ನೆ ರಿಪೀಟ್ ಆಗಿ ಹೇಳ್ತೀನಿ. ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಆಡಿಯೋಮೀಟರು, ಹೌದಾ? ಅದೇ ಥರ ನೀರಿನಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯೋ ಸಲುವಾಗಿ ಬಳಸತಕ್ಕಂಥ ಸಾಧನ ಹೈಡ್ರೋಫೋನು. ವಾಹನದ ವೇಗವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಸ್ಪೀಡೋಮೀಟರು. ವಾತಾವರಣದ ಒತ್ತಡವನ್ನು ಅಳೆಯೋ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಸಾಧನ ಬ್ಯಾರೋಮೀಟರು. ಓಕೆ ನೆಕ್ಸ್ಟ್ ಕ್ವಶನ್
ಓಕೆ, ನೆಕ್ಸ್ಟ್ 70 ನಂಬರ್ ಕ್ವಶನ್ ನೋಡಿ. ಕೆಳಗಿನವುಗಳ ಪೈಕಿ ಯಾವುದು ಮುಖ್ಯವಾಗಿ ವಿದ್ಯುತ್ ವಾಹಕತ್ವದಲ್ಲಿ ಪಾತ್ರ ವಹಿಸುತ್ತವೆ? ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಬಿಡಿ ಸ್ನೇಹಿತರೆ. ಕ್ವಶನ್ ಏನಪ್ಪ ಅಂದರೆ ವಿದ್ಯುತ್ ವಾಹಕದಲ್ಲಿ ಪಾತ್ರ ವಹಿಸ್ತಕ್ಕಂತಹ ಯಾವುದು? ಆಪ್ಷನ್ ನೋಡಿ, ಲೋಹ ಇದೆ, ಮಿಶ್ರ ಲೋಹ, ಲವ, ಅ ಮತ್ತು ಬ ಅಂತಕ್ಕಂಥದ್ದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅ ಮತ್ತು ಬ ಅಂತ ಹೇಳ್ತೀವಿ. ಯಾಕಂದರೆ ವಿದ್ಯುತ್ ವಾಹಕದಲ್ಲಿ ಪಾತ್ರ ವಹಿಸ್ತಕ್ಕಂಥದ್ದು ಎರಡು, ಒಂದು ಲೋಹ ಪಾತ್ರ ವಹಿಸಬೇಕು, ಇಲ್ಲಾಂದರೆ ಮಿಶ್ರ ಲೋಹ ಪಾತ್ರ ವಹಿಸಬೇಕು. ಅಲೋಹ ಅಂದರೆ ನಾನ್ ಮೆಟಲ್ಸ್ ಅಂತರೂ ಪಾತ್ರ ವಹಿಸಲ್ಲ. ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನು? ಅ ಮತ್ತು ಬ ಅಂತ ಹೇಳ್ತೇವೆ. ಕ್ವಶನ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಸೊ ಕ್ವಶನ್ಗಳು ಓದೋ ಟೈಮ್ನಲ್ಲಿ ಸ್ವಲ್ಪ ಸರಿಯಾಗಿ ಗಮನ ಕೊಟ್ಟು ಓದ್ಕೊಳ್ಳಿ. ಇಲ್ಲಾಂದರೆ ಕ್ವಶನ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ನೀವು ಆನ್ಸರ್ ಏನೋ ಬೇರೆಯೇ ಬರೀಬೇಕಾಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ವಿದ್ಯುತ್ ವಾಹಕದಲ್ಲಿ ಪಾತ್ರ ವಹಿಸುವುದು ಯಾವುದು? ಪಾತ್ರ ವಹಿಸಲಾರದು ಯಾವುದು ಅಂತ ಕೇಳಿದ್ರೆ ಅಲೋಹ ಅಂತ ಬರುತ್ತೆ. ಪಾತ್ರ ವಹಿಸುವ ಯಾವಂದರೆ ಲೋಹ ಮತ್ತು ಮಿಶ್ರ ಲೋಹ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಒಂದು ಈಜಿ ಕ್ವಶನ್ ನೋಡಿ, 71 ನಂಬರು. ಕೆಳಗಿನವುಗಳಲ್ಲಿ ಯಾವ ಪ್ರತ್ಯಾಮ್ಲ ಲೋಹದಂತೆ ವರ್ತಿಸುತ್ತೆ? ಕ್ವಶನ್ ನೋಡಿ ಎಷ್ಟು ಈಜಿ ಇದೆ. ಕೆಳಗಿನವುಗಳಲ್ಲಿ ಯಾವ ಪ್ರತ್ಯಾಮ್ಲ ಅಂದ್ರೆ ಏನು? ಬೇಸ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ಬೇಸ ಲೋಹದಂತೆ ವರ್ತನೆ ಮಾಡುತ್ತೆ? ಆಪ್ಷನ್ ನೋಡಿ, HCl ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, NaOH, ಬ ಮತ್ತು ಕ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಸ್ ಹಿಂಗಿದೆ. ಆ ಬೇಸ್ ಹೆಂಗಿರುತ್ತಪ್ಪ ಅಂದರೆ ಒಂದು ಲೋಹದಂತೆ ಒಂದು ವರ್ತನೆಯನ್ನು ಮಾಡ್ತಾ ಇರುತ್ತೆ. ಅಂತಹ ಲೋಹ ಯಾವುದಪ್ಪ ಅಂದರೆ ಒಂದು KOH, ಇನ್ನೊಂದು NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಹೀಗಾಗಿ ಎರಡು ಆಪ್ಷನ್ ಕರೆಕ್ಟ್ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡ, ಬ ಮತ್ತು ಕ ಅಂತಕ್ಕಂಥ ಆಪ್ಷನ್ನ ನಾವು ಇಲ್ಲಿ ಚಾಯ್ಸ್ ಮಾಡೋಕ್ಕಾಗುತ್ತೆ. ಕೆಲವೊಂದು ಟೈಮ್ ಏನು ಮಾಡಿರ್ತಾರೆ, ಕೇವಲ KOH ಅಷ್ಟೇ ಕೊಟ್ಟಿರ್ತಾರೆ, ಅವಾಗ KOH ಅಷ್ಟೇ ರೈಟ್ ಹಾಕಿ. ಇನ್ನು ಕೆಲವೊಂದು ಟೈಮ್ನಲ್ಲಿ NaOH ಅಷ್ಟೇ ಕೊಟ್ಟಿರ್ತಾರೆ, ಸೊ ಅದನ್ನು ತಾವು ರೈಟ್ ಹಾಕಬೇಕು, ಬೇರೆ ಯಾವುದಾದ್ರನ್ನ ರೈಟ್ ಹಾಕಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಮೂತ್ರದಲ್ಲಿರುವ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚಲು ಬಳಸುವ ದ್ರಾವಣ. ನೋಡಿ, ನಮ್ಮಲ್ಲಿ ಯೂರಿನ್ ಇರ್ತಲ್ಲ, ಸೊ ಯೂರಿನ್ ಪಾಸ್ ಆಗುತ್ತೆ. ಸೊ ಆ ಯೂರಿನ್ ಡಾಕ್ಟರ್ ಏನು ಮಾಡ್ತಾರೆ, ಗ್ಲೂಕೋಸ್ ಪ್ರೆಸೆಂಟ್ ಇದೆ ಅಥವಾ ಅಬ್ಸೆಂಟ್ ಇದೆಯೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡೋ ಟೈಮಲ್ಲಿ ಆ ಲ್ಯಾಬ್ನವ್ರು ಏನನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ. ಆಪ್ಷನ್ ನೋಡಿ, ಬೆನೆಡಿಕ್ ದ್ರಾವಣ ಇದೆ, ಫೀಲಿಂಗ್ ದ್ರಾವಣ ಇದೆ, ಅ ಮತ್ತು ಬ ಇದೆ, ಯಾವುದು ಅಲ್ಲ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅ ಮತ್ತು ಬ. ಅಂದರೆ ಒಂದು ಬೆನೆಡಿಕ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಫೀಲಿಂಗ್ ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ. ಸೊ ಎರಡೂ ಯೂಸ್ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂದರೆ ಮೂತ್ರದಲ್ಲಿ ಇರತಕ್ಕಂಥ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚೋಕ್ಕೆ ಲ್ಯಾಬ್ನವ್ರಿಗೆ ಸಾಧ್ಯವಾಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈಜಿ ಕ್ವಶನ್ ಇದೆ. ಮೂತ್ರದಲ್ಲಿರುವ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಪತ್ತೆ ಹಚ್ಚಲು ಬಳಸುವ ದ್ರಾವಣ ಯಾವುದು? ಬೆನೆಡಿಕ್ ಸೊಲ್ಯೂಷನ್ ಆರ್ ಫೀಲಿಂಗ್ ಸೊಲ್ಯೂಷನ್. ಎರಡೂ ಕೊಟ್ಟಿದ್ರೆ ಎರಡೂ ರೈಟ್ ಹಾಕಿ, ಒಂದು ಕೊಟ್ಟಿದ್ರೆ ಒಂದನ್ನು ತಾವು ರೈಟ್ ಆಗ್ಬೋದು. ಕೆಲವೊಂದು ಟೈಮಲ್ಲಿ ಕೇವಲ ಒಂದೇ ಕೊಟ್ಟಿದ್ರೆ, ಇನ್ನು ಕೆಲವೊಂದು ಟೈಮಲ್ಲಿ ಎರಡೂ ಕೊಟ್ಟಿದ್ರೆ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ಎರಡನ್ನ ಯೂಸ್ ಮಾಡ್ತಾರೆ, ಬಟ್ ಯಾವ್ದು ಕೊಟ್ಟಿರ್ತಾರೆ ಅದನ್ನು ತಾವು ಅಲ್ಲಿ ರೈಟ್ ಹಾಕಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕ್ವಶನ್ ತೊಗೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ಸುಲಿನ್ ಹಾರ್ಮೋನ್ ಉತ್ಪಾದನೆಯನ್ನು ಕಡಿಮೆ ಮಾಡುವ ಹಾರ್ಮೋನ್ಸ್ ಯಾವುದು? ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಆಲ್ರೆಡಿ ಇರುತ್ತೆ. ಸೊ ಇನ್ಸುಲಿನ್ ಕೊರತೆಯಿಂದ ಏನಾಗುತ್ತೆ, ನಮ್ಮಲ್ಲಿ ಶುಗರ್ ಬಂದಿರುತ್ತೆ. ಸೊ ಈ ಒಂದು ಇನ್ಸುಲಿನ್ ಹಾರ್ಮೋನ್ನ ಉತ್ಪಾದನೆಯನ್ನು ಕಡಿಮೆ ಮಾಡುವ ಹಾರ್ಮೋನ್ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಸೊಮ್ಯಾಟೋಸ್ಟ್ಯಾಟಿನ್ ಇದೆ, ಗ್ಲುಕಾಜಿನ್ ಇದೆ, ಎ ಮತ್ತು ಬಿ, ನನ್ ಆಫ್ ದ ಅಬವ್. ಸೊ ಈ ನನ್ ಆಫ್ ದ ಅಬವ್ ಅಂತೂ ಆಗಲ್ಲ, ಎ ಬಿ ಅಂತೂ ಆಗಲ್ಲ. ಯಾಕಂದರೆ ಸೊಮ್ಯಾಟೋಸ್ಟ್ಯಾಟಿನ್ ಇದರ ಒಂದು ಸರಿಯಾದ ಆನ್ಸರ್. ಯಾಕಂದರೆ ಈ ಸೊಮ್ಯಾಟೋಸ್ಟ್ಯಾಟಿನ್ ಹಾರ್ಮೋನ್ ಏನಾದರೂ ಇದ್ದರೆ ಏನಾಗ್ತಪ್ಪ ಅಂದರೆ ಈ ಇನ್ಸುಲಿನ್ ಹಾರ್ಮೋನ್ ಉತ್ಪಾದನೆಯೇ ಕಡಿಮೆ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಪ್ಪ ಅಂದರೆ ಈ ಸೊಮ್ಯಾಟೋಸ್ಟ್ಯಾಟಿನ್ ಅಂತಕ್ಕಂಥ ಒಂದು ಹಾರ್ಮೋನು ಒಂದು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರುತ್ತೆ. ಇನ್ನು ಈ ಗ್ಲೂಕ್ಯಾಗನ್ನು ತೊಗೊಂಡ್ರೆ ಇದೇನು ಮಾಡ್ತಪ್ಪ ಅಂದರೆ ಗ್ಲೂಕ್ಯಾಜಿನ್ ಇರ್ತಲ್ಲ, ಸೊ ಈ ಗ್ಲೂಕ್ಯಾಜಿನ್ ಏನು ಮಾಡುತ್ತೆ, ಗ್ಲೂಕೋಸ್ನಲ್ಲಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಯಾವುದು? ಗ್ಲೂಕ್ಯಾಗೋನ್ ಇದ್ದದ್ದು ಕೆಲಸ ಏನಪ್ಪ ಅಂದರೆ ಗ್ಲೂಕಾಜಿನವನ್ನು ಗ್ಲುಕೋಸ್ದಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಇನ್ಸುಲಿನ್ ಹಾರ್ಮೋನ್ ಉತ್ಪಾದನೆಯನ್ನು ಕಡಿಮೆ ಮಾಡುವ ಹಾರ್ಮೋನ್ ಯಾವುದು? ಸೊಮ್ಯಾಟೋಸ್ಟ್ಯಾಟಿನ್ ಅಂತಕ್ಕಂಥ ಹಾರ್ಮೋನ್ಸು. ಸೊ ಅದನ್ನು ತಾವು ಸಿಂಪಲಾಗಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ,
ಥರ್ಮೋಮೀಟರ್ದಲ್ಲಿ ಪಾದರಸವನ್ನು ಏಕೆ ಉಪಯೋಗ ಮಾಡ್ತಾರೆ ಅಥವಾ ಏಕೆ ಉಪಯೋಗಿಸ್ತಾರೆ? ಪಾದರಸ ಅಂದ್ರೇನು? Hg ಮರ್ಕ್ಯುರಿ ಅಂತ ಕರಿತೀವಿ. ಕೆಲವೊಂದು ಥರ್ಮೋಮೀಟರ್ದಲ್ಲಿ ಮರ್ಕ್ಯುರಿಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದು ಥರ್ಮೋಮೀಟರ್ದಲ್ಲಿ ಆಲ್ಕೋಹಾಲ್ನ ಕೂಡ ಯೂಸ್ ಮಾಡ್ತಾರೆ. ಹೌದಾ? ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಥರ್ಮೋಮೀಟರ್ದಲ್ಲಿ ಜಾಸ್ತಿ ಯೂಸ್ ಮಾಡೋದು ಮರ್ಕ್ಯುರಿ. ಸೊ ಮರ್ಕ್ಯುರಿನ ಏಕೆ ಯೂಸ್ ಮಾಡ್ತಾರೆ? ಆಪ್ಷನ್ ನೋಡಿ. ತಾಪಕ್ಕೆ ಬೇಗ ಪ್ರತಿಕ್ರಿಯೆ ನೀಡುವುದಿಲ್ಲ. ಇದು ಏನಾದರೂ ಸಾಧ್ಯ ಆಗುತ್ತಾ? ಸ್ವಲ್ಪ ನೀವೇನಾದರೂ ಹೀಟ್ ಕೊಟ್ಟರೆ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗೋದನ್ನು ನಮ್ಮ ಕಣ್ಣಲ್ಲೇ ನಾವು ನೋಡಿದಾಗ ನಮಗೆ ಈಸಿಯಾಗಿ ಕಾಣಿಸುತ್ತೆ. ಸೊ ಹೀಗಾಗಿ ಆಪ್ಷನ್ ಅಂತೂ ಆಗಲ್ಲ. ಎರಡನೇ ಆಪ್ಷನ್ ನೋಡಿ, ಗಾಜಿನ ನಳಿಕೆ ಅಂಟಿಕೊಳ್ಳುತ್ತೆ. ಸೊ ಇದಾಗುತ್ತಾ? ಇದು ಕೂಡ ಆಗಲ್ಲ. ಮೂರನೇ ಆಪ್ಷನ್ ಇದೆ, ಬೇಗ ಆವಿಯಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಆಗಲ್ಲ. ಯಾವತ್ತಾದರೂ ಇದು ಏನಾದರೂ ಗ್ಯಾಸಸ್ ಸ್ಟೇಟ್ನ ಕನ್ವರ್ಟ್ ಆಗುತ್ತಾ? ಥರ್ಮೋಮೀಟರ್ ಪ್ಯಾಕ್ ಇರುತ್ತಲ್ಲ, ಸೊ ಮರ್ಕ್ಯುರಿ ಹಾಕಿರ್ತಾರೆ. ಓಕೆ, ಹೀಟಾಗಿ ಏನಾದರೂ ಆವಿ ಆಗುತ್ತಾ? ಆವಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ತಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಆಪ್ಷನ್ ಕ ಅಂತೂ ಆಗಲ್ಲ. ಇನ್ನು ಆಪ್ಷನ್ ಡ, ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಸೊ ಇದು ಇದರ ಒಂದು ಸರಿಯಾದ ಆನ್ಸರು. ನೋಡಿ, ಥರ್ಮೋಮೀಟರ್ಲಿ ಪಾದರಸವನ್ನು ಏಕೆ ಯೂಸ್ ಮಾಡ್ತಾರೆ? ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ, ಇದು ಮರ್ಕ್ಯುರಿ ಏನು ಮಾಡುತ್ತೆ? ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಫಾರ್ ಎಕ್ಸಾಂಪಲು ನೀವೇನಾದರೂ ಅದು ಥರ್ಮೋಮೀಟರ್ನ ಒಂದು ಪ್ರಾಕ್ಟಿಕಲ್ ಯೂಸ್ ಮಾಡಿದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ 40 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ದಿಂದ 45 ಏನಾದರೂ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದು ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. 50, 60, 70, 90, 100, 200. ಸೊ ಈ ಥರ ಎಷ್ಟು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆ ಥರ ಬೇಗನೆ ಅದೊಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇರುತ್ತೆ. ಸೊ ಹೀಗಾಗಿ ಜಾಸ್ತಿ ಯೂಸ್ ಮಾಡೋದು ಪಾದರಸವನ್ನು. ಎಲ್ಲಿ? ಥರ್ಮೋಮೀಟರ್ದಲ್ಲಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 75 ನಂಬರ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಓಕೆ, ಇಲ್ಲಿ ಕ್ವಶನ್ ನಂಬರ್ 75 ನೋಡಿ ಏನು ಹೇಳುತ್ತೆ. ಕೆಲವು ಘನ ವಸ್ತುಗಳಿಗೆ ಉಷ್ಣತೆ ಕೊಟ್ಟಾಗ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ? ಕ್ವಶನ್ ನೋಡಿ. ಕೆಲವೊಂದು ಘನ ವಸ್ತು ಅಂದ್ರೇನು? ಸಾಲಿಡ್ ನಾವೇನು ಮಾಡ್ತೀವಿ, ಅಲ್ಲಿ ಟೆಂಪ್ರೇಚರ್ನ ಕೊಡ್ತೀವಿ. ಕೊಟ್ಟಾಗ ಎಲ್ಲಿ ಕನ್ವರ್ಟ್ ಆಗಬೇಕು? ಲಿಕ್ವಿಡ್ನಲ್ಲಿ ಕನ್ವರ್ಟ್ ಆಗಬೇಕು. ಬಟ್ ಇಲ್ಲೇನೆಂದರೆ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಹೋಗುತ್ತವೆ. ಅಂದರೆ ಈ ಲಿಕ್ವಿಡ್ ಸ್ಟೇಟೇ ಬರಲ್ಲ, ಡೈರೆಕ್ಟ್ಲಿ ಏನಾಗುತ್ತೆ? ಸಾಲಿಡ್ ಟು ಗ್ಯಾಸಸ್ ಸ್ಟೇಟ್ನಲ್ಲಿ ಕನ್ವರ್ಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನಂತ ಕರಿತೀವಿ ಅದಕ್ಕೆ ನಾವು? ಹೇಳಿ ಆನ್ಸರು. ಆಪ್ಷನ್ ನೋಡಿ, ಘನೀಕರಣ ಇದೆ, ದ್ರವೀಕರಣ ಇದೆ, ಉತ್ಪನ್ನನ ಯಾವುದು ಅಲ್ಲ. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಉತ್ಪನ್ನನ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸಬ್ಲಿಮೇಷನ್ ಅಂತ ಕರೀತಾರೆ. ಸಬ್ಲಿಮೇಷನ್ ಅಂದ್ರೆ ಉತ್ಪನ್ನನ, ಹೌದಲ್ವಾ? ಸೊ ಇಲ್ಲಿ ಘನೀಕರಣ ಅಂದ್ರೇನು? ಸಾಲಿಡಿಫಿಕೇಶನ್ ಅಂತ ಹೇಳ್ತೀವಿ. ದ್ರವೀಕರಣ ಅಂದ್ರೇನು? ಲಿಕ್ವಿಡಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಕ್ವಶನ್ಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಉತ್ಪನ್ನನ ಅಥವಾ ಸಬ್ಲಿಮೇಷನ್. ಅಂದರೆ ಡೈರೆಕ್ಟ್ಲಿ ಸಾಲಿಡ್ ಟು ಗ್ಯಾಸಸ್ ಸ್ಟೇಟ್ನಲ್ಲಿ ಏನಾದರೂ ಕನ್ವರ್ಷನ್ ಆಗ್ತಾ ಇದ್ರೆ ಅದಕ್ಕೆ ಉತ್ಪನ್ನನ ಅಥವಾ ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ 76 ನಂಬರ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ ಏನು ಹೇಳುತ್ತೆ. ಚರ್ಮ ರೋಗದ ಚಿಕಿತ್ಸೆಗಾಗಿ ಬಳಸುವ ಕೃತಕ ಐಸೋಟೋಪ್ಸ್ ಯಾವುದಂತ ಕೇಳ್ತಾರೆ. ಚರ್ಮ ರೋಗದ ಒಂದು ಚಿಕಿತ್ಸೆಗಾಗಿ ಯಾವ ಒಂದು ಕೃತಕವಾದಂಥ ಐಸೋಟೋಪ್ಸ್ಗಳನ್ನು ಯೂಸ್ ಮಾಡ್ತೀವಿ? ಆಪ್ಷನ್ ನೋಡಿ. ಸಲ್ಫರ್ 35 ಇದೆ, ಫ್ಲೋರಿನ್ 59 ಇದೆ, ಕೋಬಾಲ್ಟ್ 60 ಇದೆ, ಅಯೋಡಿನ್ 131 ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಸಲ್ಫರ್ S35 ಅಂತಕ್ಕಂಥ ಒಂದು ಐಸೋಟೋಪ್ ಬರುತ್ತೆ ಸಲ್ಫರ್ದು. ಸೊ ಆ ಐಸೋಟೋಪ್ಸ್ಗಳನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಚರ್ಮ ರೋಗದ ಚಿಕಿತ್ಸೆಗಾಗಿ ಬಳಸ್ತಕ್ಕಂಥ ಕೃತಕವಾಗಿರ್ತಕ್ಕಂಥ ಐಸೋಟೋಪ್ಸ್ ಅಂತ ಹೇಳ್ತೀವಿ. ಇದೇ ಥರ ಫ್ಲೋರಿನ್ 59 ಕೂಡ ಇದೆ. ಸೊ ಫ್ಲೋರಿನ್ 15 ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ರಕ್ತಹೀನತೆಯನ್ನು ಪತ್ತೆ ಹಚ್ಚುವ ಸಲುವಾಗಿ. ರಕ್ತಹೀನತೆ ಆಗಿರ್ತಲ್ವಾ, ಸೊ ಆ ಒಂದು ರಕ್ತಹೀನತೆ ಪತ್ತೆ ಹಚ್ಚುವ ಸಲುವಾಗಿ ಸೊ ಇದನ್ನು ಯೂಸ್ ಮಾಡ್ತಾರೆ, ಪತ್ತೆ ಹಚ್ಚುವ ಸಲುವಾಗಿ. ಹೌದಾ? ಇನ್ನು ಕೋಬಾಲ್ಟ್ 60, ಸೊ ತಮಗೆಲ್ಲ ಗೊತ್ತಿದೆ ಕೋಬಾಲ್ಟ್ 60 ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕ್ಯಾನ್ಸರ್ ರೋಗದ ಒಂದು ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ. ಈ ಒಂದು ಕೋಬಾಲ್ಟ್ 60 ಯೂಸ್ ಮಾಡ್ತಾರೆ. ಅದೇ ಥರ ಅಯೋಡಿನ್ ತೊಗೊಂಡ್ರೆ ಅಯೋಡಿನ್ ಅದಕ್ಕೆ ಯೂಸ್ ಮಾಡ್ತಾರೆ ಥೈರಾಯ್ಡ್ ಗ್ಲ್ಯಾಂಡ್ದ ಒಂದು ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ. ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತಲ್ಲ ನಮ್ಮ ಕುತ್ತಿಯಲ್ಲಿ, ಸೊ ಆ ಒಂದು ಥೈರಾಯ್ಡ್ ಗ್ಲ್ಯಾಂಡ್ದ ಒಂದು ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಈ ಒಂದು ಅಯೋಡಿನ್ 131 ಈ ಒಂದು ಐಸೋಟೋಪ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಅರ್ಥ ಆಯ್ತು ಕ್ವಶನು. ಚರ್ಮ ರೋಗದ ಒಂದು ಚಿಕಿತ್ಸೆಗಾಗಿ ಯಾವ ಒಂದು ಐಸೋಟೋಪ್ಸ್ ಯೂಸ್ ಮಾಡ್ತಾರೆ ಅಂದರೆ ಸಲ್ಫರ್ S35. ಸೊ S35 ಅಂತಕ್ಕಂಥ ಐಸೋಟೋಪ್ಸ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 77 ನೋಡಿ ಕ್ವಶನ್ ಏನು ಹೇಳುತ್ತೆ.
ವಿದಳನ ಕ್ರಿಯೆಯಲ್ಲಿ ಬಿಡುಗಡೆಯಾದ ವಿಕಿರಣಗಳು ಪರಿಸರಕ್ಕೆ ಬಾರದಂತೆ ತಡೆಯಲು ಏನನ್ನು ಉಪಯೋಗಿಸುವರು? ಅಂದರೆ ವಿದಳನ ಕ್ರಿಯೆ ಅಂದರೆ ಆ್ಯಕ್ಚುಲಿ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಇರುತ್ತಲ್ವಾ, ನ್ಯೂಕ್ಲಿಯರ್ ಫಿಷನ್ ಈ ಒಂದು ರಿಯಾಕ್ಷನಲ್ಲಿ ಏನಾಗುತ್ತೆ, ರೇಡಿಯೇಷನ್ಸು ಆ ಒಂದು ರಿಯಾಕ್ಷನಿಂದ ಹೊರಗಡೆ ಬೀಳ್ತಾ ಇರುತ್ತೆ ಅಥವಾ ಪರಿಸರದಲ್ಲಿ ಬರ್ತಾ ಇರುತ್ತೆ. ಸೊ ಪರಿಸರದಲ್ಲಿ ಬಾರದಂತೆ ತಡೆಯಲು ಏನನ್ನು ಉಪಯೋಗಿಸುವರು? ಆಪ್ಷನ್ ನೋಡಿ, ಸೀಸದ ಹಾಳೆ ಇದೆ, ಕಬ್ಬಿಣದ ಹಾಳೆ ಇದೆ, ಸತುವಿನ ಹಾಳೆ ಇದೆ, ತಾಮ್ರದ ಹಾಳೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೀಸದ ಹಾಳೆ, ಅಂದರೆ ಲೀಡ್ ಪ್ಲೇಟ್ಸ್ ಅಂತ ಬರುತ್ತೆ. ಲೀಡ್ ಸೀಸ್ ಅಂದರೆ ಲೀಡ್. ಸೊ ಲೀಡ್ ಪ್ಲೇಟ್ಸ್ಗಳು ಬರುತ್ತೆ. ಆ ಲೀಡ್ದ ಒಂದು ಪ್ಲೇಟ್ಸ್ನ ಏನಾದರೂ ಯೂಸ್ ಮಾಡಿದ್ರೆ ಈ ಲೀಡ್ ಪ್ಲೇಟ್ಸ್ ಏನು ಮಾಡ್ತಾವೆ ಅಂದರೆ ಈ ಏನು ರೇಡಿಯೇಷನ್ಸ್ ಹೊರಗಡೆ ಬರುತ್ತಲ್ಲ, ಸೊ ರೇಡಿಯೇಷನ್ಸ್ಗಳನ್ನ ಪರಿಸರಕ್ಕೆ ಬಾರದಂತೆ ಅಲ್ಲೇ ಅದನ್ನು ತಡೆಯನ್ನು ಮಾಡುತ್ತವೆ. ಸೊ ಹೀಗಾಗಿ ಜಾಸ್ತಿ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಯೂಸ್ ಮಾಡೋದೇ ಈ ಒಂದು ಲೀಡ್ ಪ್ಲೇಟ್ಸ್ಗಳಂತ ಹೇಳ್ತೀವಿ. ಕಬ್ಬಿಣದ ಹಾಳೆ ಆಗಿರ್ಬೋದು ಅಥವಾ ಈ ಒಂದು ಸತುವಿನ ಹಾಳೆ ಆಗಿರ್ಬೋದು ಅಥವಾ ತಾಮ್ರದ ಹಾಳೆ ಆಗಿರ್ಬೋದು, ಯಾವುದೇ ರೀತಿಯ ಹಾಳೆಗಳನ್ನು ಯೂಸ್ ಮಾಡಲ್ಲ. ಯೂಸ್ ಮಾಡೋದು ಯಾವುದು? ಲೀಡ್ ಪ್ಲೇಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 78 ನಂಬರ್ ಏನು ಹೇಳುತ್ತೆ? ಅಡುಗೆ ಎಣ್ಣೆಯ ಕಲಬೆರಕೆ ಪತ್ತೆ ಹಚ್ಚಲು ಬಳಸುವ ರಸಾಯನ ಯಾವುದು? ಸೊ ನೋಡಿ, ಅಡುಗೆ ಎಣ್ಣೆ ಇರುತ್ತಲ್ವ, ಸೊ ಆ ಅಡುಗೆ ಎಣ್ಣೆಯಲ್ಲಿ ಕಲಬೆರಕೆಯನ್ನು ಆ್ಯಡ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚುವ ಸಲುವಾಗಿ ಯಾವ ಒಂದು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥ ಕ್ವಶನ್ ಕೇಳಿದರೆ ಆಪ್ಷನ್ ನೋಡಿ, ನೈಟ್ರಿಕ್ ಆಮ್ಲ ಇದೆ, ಅಂದರೆ ನೈಟ್ರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೆಕೆಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ಮೂರನೇದು ಅಯಸ್ಕಾಂತ ಅಂದರೆ ಮ್ಯಾಗ್ನೆಟು. ಯಾವುದು ಅಲ್ಲ. ಸೊ ಯಾವುದು ಅಲ್ಲ ಅಂತೂ ಆಗಲ್ಲ, ಸೊ ಈ ಆಪ್ಷನ್ ಅಂತೂ ಬರಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 3 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೈಟ್ರಿಕ್ ಆ್ಯಸಿಡು ಅಥವಾ ನೈಟ್ರಿಕ್ ಆಮ್ಲ ಅಂತ ಹೇಳ್ತೀವಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಒಂದು ಎಣ್ಣೆಯಲ್ಲಿ ಏನಾದರೂ ಕಲಬೆರಕೆ ಆ್ಯಡ್ ಮಾಡಿದರೆ ಅದನ್ನು ಪತ್ತೆ ಹಚ್ಚೋಕ್ಕೆ ಬರುತ್ತೆ. ಏನು ಮಾಡೋದು, ಜಸ್ಟ್ ಏನು ಮಾಡೋದು, ಎಣ್ಣೆ ತೊಳೆದು ಪ್ಲಸ್ ಅದರಲ್ಲಿ ನೈಟ್ರಿಕ್ ಆಮ್ಲವನ್ನು ಆ್ಯಡ್ ಮಾಡೋದು ಏನಾಗುತ್ತಪ್ಪ ಅಂದರೆ ಅಲ್ಲಿ ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಲೇಯರಲ್ಲಿ ಲೇಯರ್ ತಯಾರಾಗುತ್ತೆ. ಆ ಲೇಯರ್ ಏನಾದರೂ ತಯಾರಾದರೆ ಅದರಿಂದ ನಮಗೆ ಅರ್ಥ ಆಗುತ್ತೆ ಆ ಒಂದು ಆಯಿಲ್ನಲ್ಲಿ ಏನೋ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹೌದಾ? ಇನ್ನು HCl ತೊಗೊಂಡ್ರಿ, HCl ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ಅರಿಶಿಣ ಪುಡಿಯ ಒಂದು ಕಲಬೆರಕೆಯನ್ನು ಕಂಡುಹಿಡಿಯೋ ಸಲುವಾಗಿ, ಅರಿಶಿಣ ಪುಡಿಯ ಕಲಬೆರಕೆಯನ್ನು ಕಂಡು ಹಿಡಿಯೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ? HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತಾರೆ. ಇನ್ನು ಈ ಮ್ಯಾಗ್ನೆಟ್ನ ತೊಗೊಂಡ್ರೆ, ಮ್ಯಾಗ್ನೆಟ್ ಎದಕ್ಕೆ ಯೂಸ್ ಮಾಡ್ತಾರೆ ಹೇಳಿ? ಟೀ ಪೌಡರ್ನಲ್ಲಿ ಏನಾದರೂ ಕಲಬೆರಕೆ ಮಾಡಿದರೆ ಸೊ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ? ಮ್ಯಾಗ್ನೆಟ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಅಡುಗೆ ಎಣ್ಣೆ ಒಂದು ಕಲಬೆರಕೆ ಪತ್ತೆ ಹಚ್ಚಲು ಬಳಸುವ ರಸಾಯನ ಯಾವುದಂದರೆ ನೈಟ್ರಿಕ್ ಆ್ಯಸಿಡು. ಅರಿಶಿಣ ಪುಡಿಯ ಒಂದು ಕಲಬೆರಕೆಯನ್ನು ಪತ್ತೆ ಹಚ್ಚುವ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಯಾವುದಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡು. ಟೀ ಪೌಡರ್ ಒಂದು ಕಲಬೆರಕೆ ಪತ್ತೆ ಹಚ್ಚುವ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ವಸ್ತು ಯಾವುದಂದರೆ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ತೊಗೊಳ್ಳೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಹೇಳುತ್ತೆ? 79 ಆಮ್ಲಮಳೆಯಲ್ಲಿ ಇರುವ ರಸಾಯನ ಯಾವುದಂತ ಕೇಳಿದರೆ, ಆಮ್ಲಮಳೆ ಅಂದರೆ ಆ್ಯಕ್ಚುಲಿ ಆ್ಯಸಿಡ್ ರೇನ್ ಅಂತ ಕರಿತೀವಲ್ವ. ಸೊ ಆ ಆ್ಯಸಿಡ್ ರೇನ್ನಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಯಾವುದು? ಆಪ್ಷನ್ ನೋಡಿ, ಸಲ್ಫುರಿಕ್ ಆಮ್ಲ ಇದೆ, ನೈಟ್ರಿಕ್ ಆಮ್ಲ ಇದೆ, ಸಲ್ಫರ್ ಡೈಆಕ್ಸೈಡ್ ಇದೆ, ಮತ್ತು ಬ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಬ ಅಂದರೆ ಯಾವುದು? ಒಂದನೇದು ಸಲ್ಫೂರಿಕ್ ಆ್ಯಸಿಡ್ ಅಥವಾ ಸಲ್ಫೂರಿಕ್ ಆಮ್ಲ ಅಂದರೆ H2SO4. ಇನ್ನೊಂದು ನೈಟ್ರಿಕ್ ಆಮ್ಲ ಅಂದರೆ ನೈಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ಅದನ್ನು ಬರೆಯೋ ಪದ್ಧತಿ ಯಾವ ರೀತಿ ಅಂದರೆ HNO3 ಅಂತ ಕರಿತೀವಿ. ಈ H2SO4 ಮತ್ತು HNO3 ಸೊ ಎರಡು ಥರದ ಒಂದು ಮಿಶ್ರಣ ಇರುತ್ತೆ. ಸೊ ಆ ಮಿಶ್ರಣ ಏನಪ್ಪ ಅಂದರೆ ಆ್ಯಸಿಡ್ ರೇನ್ ಅಂತ ಕರಿತೀವಿ ಅಥವಾ ಆಮ್ಲಮಳೆ ಅಂತ ಕರಿತೀವಿ. ಸೊ ಈ ಆಮ್ಲಮಳೆಯಲ್ಲಿ ಇರ್ತಕ್ಕಂಥದ್ದೇ ಈ 2 ಕೆಮಿಕಲ್ಸ್ಗಳು, ಒಂದು ಸಲ್ಫೂರಿಕ್ ಆ್ಯಸಿಡ್, ಇನ್ನೊಂದು ನೈಟ್ರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಈ ಸಲ್ಫರ್ ಡೈಆಕ್ಸೈಡ್ ಅಂತೂ ಅದರಲ್ಲಿ ಇರುತ್ತೆ, ಬಟ್ ವಾತಾವರಣ ಇರುತ್ತೆ, ಬಟ್ ಆ್ಯಸಿಡ್ ರೇನ್ದಲ್ಲಿ ಅದು ಆ್ಯಡ್ ಆಗಿರಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ತೊಗೊಳ್ಳೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಏನು ಹೇಳುತ್ತೆ? ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸುವುದು ಇಲ್ಲಿ ಯಾವ ಬಲದ ಉಪಯೋಗವಾಗಿದೆ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಚಲಿಸುತ್ತಿರುವ ವಾಹನ ಬ್ರೇಕ್ ಹಾಕಿ ನಿಲ್ಲಿಸುವುದು ಇಲ್ಲಿ ಯಾವ ಬಲ ಅಂದರೆ ಫೋರ್ಸದ ಒಂದು ಉಪಯೋಗ ಆಗಿದೆ. ನೋಡಿ, ಯಾವುದ್ಯಾವುದು ಫೋರ್ಸ್ ಅದು ಕೊಟ್ಟಿದ್ದಾರೆ? ಘರ್ಷಣ ಬಲ ಅಂತಿದೆ, ಅಯಸ್ಕಾಂತೀಯ ಬಲ ಇದೆ, ಸ್ಥಾಯಿ ವಿದ್ಯುತ್ ಬಲ ಇದೆ. ಯಾವುದು ಅಲ್ಲ. ಘರ್ಷಣ ಬಲ ಅಂದರೆ ಏನು? ಆ್ಯಕ್ಚುಲಿ ಇದಕ್ಕೆ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಅಯಸ್ಕಾಂತೀಯ ಬಲ ಅಂದರೆ ಏನು? ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಸ್ಥಾಯಿ ವಿದ್ಯುತ್ ಬಲ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಅಥವಾ ಘರ್ಷಣ ಬಲ ಅಂತ ಹೇಳ್ತೀವಿ. ಯಾಕಂದರೆ ಘರ್ಷಣ ಬಲ ಅಂದ್ರೆ ಇದೆ, ಯಾವ ಒಂದು ಬಲವನ್ನು ನಾವು ಚಲಿಸ್ತಕ್ಕಂಥ ವಸ್ತುವಿನ ವೇಗವನ್ನು ಕಡಿಮೆ ಮಾಡಿ
ಕೊನೆಗೆ ಒಂದು ನಿಲ್ಲುವಂತೆ ಏನು ಮಾಡುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ, ಫ್ರಿಕ್ಷನಲ್ ಫೋರ್ಸ್ ಅಥವಾ ಘರ್ಷಣೆ ಒಂದು ಬಲ ಅಂತ ಹೇಳ್ತೀವಿ. ಇದೇ ಥರ ಮ್ಯಾಗ್ನೆಟಿಕ್ ಫೋರ್ಸ್ನ ನೀವು ತೊಗೊಂಡ್ರಿ, ಮ್ಯಾಗ್ನೆಟಿಕ್ ಫೋರ್ಸ್ ಯಾವಾಗ ಅಂತೀವಿ ನಾವು, ಎಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ, ಯಾವುದೇ ಒಂದು ಕಬ್ಬಿಣದ ವಸ್ತುಗಳನ್ನು ತನ್ನ ಕಡೆ ಏನಾದರೂ ಆಕರ್ಷಣೆಯನ್ನು ಮಾಡ್ಕೊಳ್ತಾ ಇದ್ದರೆ ಅಥವಾ ಎರಡು ವಸ್ತುಗಳು ಒಂದಕ್ಕೊಂದು ಆಕರ್ಷಣೆ ಆಗ್ತಾ ಇದ್ದರೆ ಅದಕ್ಕೆ ನಾವೇನಂತೀವಿ, ಅಯಸ್ಕಾಂತೀಯ ಬಲ ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಇನ್ನು ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬರುತ್ತೆ. ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಯಾವಾಗ ಬರುತ್ತೆ, ಸಪೋಸ್ ನೀವು ಏನಾದರೂ ಒಂದು ಕಾಗದ ಒಂದು ಚೂರುಗಳನ್ನು ತೊಗೊಂಡ್ರಿ, ಅದನ್ನು ಬಾಚಣಿಕೆ ಏನಾದರೂ ಸ್ವಲ್ಪ ನಾವು ಒಂದು ಸಮೀಪ ಏನಾದರೂ ಒಯ್ದರೆ ಏನಾಗುತ್ತೆ, ಬಾಚಣಿಕೆಗೆ ಒಂದು ಅಂಟ್ಕೊಂಡು ಕುಂಡಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ, ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸುವುದು. ಇಲ್ಲಿ ಯಾವ ಬಲದ ಉಪಯೋಗ ಆಗಿದೆ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಅಥವಾ ಘರ್ಷಣಾ ಬಲದ ಒಂದು ಉಪಯೋಗ ಆಗಿದೆ ಅಂತ ಹೇಳ್ತೀವಿ. ಇನ್ನುಳಿದ ಈ ಆಯಸ್ಕಾಂತ ಬಲ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಉಪಯೋಗ ಇಲ್ಲಿ ಆಗಲ್ಲ. ಓಕೆ ನೆಕ್ಸ್ಟ್ ಒಂದು ಕ್ವಶನ್ ತಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, 81. ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ. ನೋಡಿ, ಚಲಿಸಿದ ದೂರ ಅಂದರೆ ಸಪೋಸ್ ನಿಮ್ಮ ಹತ್ರ ಒಂದು ವೆಹಿಕಲ್ ಇದೆ ಅಂತ ತಿಳ್ಕೊಳ್ಳಿ, ಆ ವೆಹಿಕಲ್ಲು ಸದ್ಯಕ್ಕೆ ಎಷ್ಟು ದೂರ ಒಂದು ರನ್ ಮಾಡಿದೆ ಅಂದರೆ ಅದಕ್ಕೆ ನಾವು ಕರಿತೀವಿ ಚಲಿಸಿದ ದೂರ ಅಂತ ಕರಿತೀವಿ. ಸೊ ಆ ಒಂದು ದೂರವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಓಡೋಮೀಟ್ರ್ ಇದೆ, ಸ್ಪೀಡೋಮೀಟ್ರ್ ಇದೆ, ಥರ್ಮೋಮೀಟ್ರ್ ಇದೆ, ಯಾವುದು ಅಲ್ಲ. ಸೊ ಯಾವುದಲ್ಲ ಅಂತ ಆಗಲ್ಲ ಬಿಡಿ. ಥರ್ಮೋಮೀಟ್ರ್ ಅದಕ್ಕೆ ಯೂಸ್ ಮಾಡ್ತೀವಿ ನಾವು, ಟೆಂಪರೇಚರ್ನ ಮೇಜರ್ಮೆಂಟ್ ಮಾಡೋ ಸಲುವಾಗಿ ಥರ್ಮೋಮೀಟ್ರ್ ಯೂಸ್ ಮಾಡ್ತೀವಿ. ಸ್ಪೀಡೋಮೀಟ್ರ್ ಅದಕ್ಕೆ ಯೂಸ್ ಮಾಡ್ತೀವಿ, ಎಷ್ಟು ಸ್ಪೀಡು ಆ ಒಂದು ವೆಹಿಕಲು ಓಡ್ತಾ ಇದೆ ಅದನ್ನು ಮೆಜರ್ಮೆಂಟ್ ಮಾಡೋಕ್ಕಾದ್ರೆ ಸ್ಪೀಡೋಮೀಟ್ರನ್ನ ಯೂಸ್ ಮಾಡ್ತೀವಿ. ಇನ್ನು ಚಲಿಸಿದ ದೂರವನ್ನು ಎಷ್ಟು ಕಿಲೋಮೀಟರ್ ರನ್ ಆಯಿತು ಅಂತಕ್ಕಂಥ ಮೆಜರ್ಮೆಂಟ್ ಮಾಡೋಕ್ಕೆ ನಾವು ಓಡೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ ಅದಕ್ಕೆ ಓಡೋಮೀಟರು. ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ ಓಡೋಮೀಟರು. ಸೊ ಸ್ಪೀಡೋಮೀಟ್ರ್ ಅಲ್ಲ, ಸ್ಪೀಡೋಮೀಟ್ರ್ ಏನು ತೋರಿಸುತ್ತೆ ನಮಗೆ, ಎಷ್ಟು ಸ್ಪೀಡಾಗಿ ಒಂದು ವೆಹಿಕಲ್ ಒಂದು ಗಾಡಿ ಸ್ಪೀಡಾಗಿ ಓಡ್ತಾ ಇದೆ ಅನ್ನೋದು ತೋರಿಸೋದೇ ಸ್ಪೀಡೋಮೀಟರು. ಓಕೆ, ಸೊ ಕ್ವಶನ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, 82 ನಮ್ಗೆ ಏನು ಹೇಳುತ್ತೆ, ಅಲ್ಕೇನ್ಗಳು. ಅಲ್ಕೇನ್ ಅಂದರೆ ALKANE ಅಂದರೆ ಕಾರ್ಬನ್ ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ಸ್. ಸೊ ಅಲ್ಕೇನ್ಗಳ ಇನ್ನೊಂದು ಹೆಸರು ಏನು ಅಂತ ಕೇಳುತ್ತಾರೆ. ಆಪ್ಷನ್ ನೋಡಿ, ಪ್ಯಾರಾಫಿನ್ ಇದೆ, ಆಲಿಫಿನ್ ಇದೆ, ಅಲ್ಕೋಹಾಲ್ ಇದೆ, ಅಮಾನ್ಸ್ ಇದೆ. ಸೊ ಅಲ್ಕೋಹಾಲ್ ಮತ್ತು ಅಮಾನ್ಸ್ ಅಂತರೂ ಆಗಲ್ಲ, ಯಾಕಂದರೆ ಅಲ್ಕೋಹಾಲ್ಸು RH ಅಂತ ನಾವು ರೀಪ್ರೆಸೆಂಟೇಷನ್ ಮಾಡ್ತೀವಿ, ಅಮಾನ್ಸ್ ಇದ್ದರೆ RNH2 ಅಂತ ರೀಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಅಲ್ಕೋಹಾಲ್ ಮತ್ತು ಅಮಾನ್ಸ್ ಇದು ಕೂಡ ಒಂದು ಸಪ್ರೇಟಾಗಿ ಒಂದು ಫಂಕ್ಷನಲ್ ಗ್ರೂಪ್ ಇದೆ. ಸೊ ಇದರ ಒಂದು ದೊಡ್ಡದಾದ ಒಂದು ಚಾಪ್ಟರ್ಗಳು ಬರುತ್ತೆ. ಸೊ ಅದು ಅಂತೂ ಇಲ್ಲಿ ಆಗಲ್ಲ, ಯಾಕಂದರೆ ಕ್ವಶನ್ ಕೇಳಿದ್ರು ಅಲ್ಕೇನ್ಗಳ ಇನ್ನೊಂದು ಹೆಸರು ಏನಪ್ಪ ಅಂದರೆ, ಇಲ್ಲಿ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪ್ಯಾರಾಫಿನ್ ಅಂತ ಹೇಳ್ತೀವಿ. ಸೊ ಪ್ಯಾರಾಫಿನ್ ಅಂದರೆ ಅಲ್ಕೇನ್ಸ್ಗಳು. ಇದೇ ಥರ ಒಲಿಫಿನ್ಸ್ ಅಂದರೆ ಅಲ್ಕಿನ್ಸ್ಗಳಂತ ಬರುತ್ತೆ. ಅಲ್ಕಿನ್ಸ್ ALKENES, ಅಲ್ಕಿನ್ಸ್ ಅಂದರೆ ಒಲಿಫಿನ್ಸು, ಅಲ್ಕೆನ್ಸ್ ಅಂದರೆ ಪ್ಯಾರಾಫಿನು. ಸೊ ಎರಡರ ಪೈಕಿ ಒಂದು ಕ್ವಶನ್ನು ಬಂದರೂ ಇಲ್ಲಿ ಬರ್ಬೋದು. ಅಲ್ಕೆನ್ಸ್ ಅಂದರೆ ಪ್ಯಾರಾಫಿನು, ಅಲ್ಕಿನ್ಸ್ ಅಂದರೆ ಆಲಿಫಿನು. ಸೊ ಇದನ್ನು ತಾವು ಲಕ್ಷದಲ್ಲಿ ಇಟ್ಕೊಳ್ಳಿ. ಓಕೆ, ಕ್ವಶನ್ಸ್ ಇದೆ ಬಟ್ ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ ನಮಗೆ. ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 83 ಕ್ವಶನ್ ಏನು ಹೇಳುತ್ತೆ ನಮಗೆ, CNG ನಲ್ಲಿ ಇರುವ ಮಿಶ್ರಣ. CNG ಅಂದ್ರೇನು, ನ್ಯಾಚುರಲ್ ಕಾಂಪ್ರೆಸ್ಡ್ ಗ್ಯಾಸ್ ಇರುತ್ತಲ್ಲ. ಸೊ ಆ ಗ್ಯಾಸ್ನಲ್ಲಿ ಇರತಕ್ಕಂಥ ಮಿಶ್ರಣ ಯಾವ್ದು ಇರುತ್ತೆ. ಸೊ ಪ್ರತಿಯೊಂದ್ರಲ್ಲಿ ನೋಡಿ, CH4 ಮಿಥೇನ್ ಇದೆ, ಮಿಥೇನ್, ಬಟ್ ಪರ್ಸೆಂಟೇಜ್ ಮಾತ್ರ ಪ್ರತಿಯೊಂದರಲ್ಲಿ ಡಿಫ್ರೆಂಟ್ ಇದೆ. ಸೊ ಆಪ್ಷನ್ ಎದಲ್ಲಿ 80% ಮಿಥೇನ್ ಇದೆ, ಆಪ್ಷನ್ ಬಿನಲ್ಲಿ 70% ಇದೆ, ಆಪ್ಷನ್ ಸಿನಲ್ಲಿ 60% ಇದೆ, ಆಪ್ಷನ್ ಡಿನಲ್ಲಿ 50% ಇದೆ. ಸೊ ತಮ್ಗೆ ಗೊತ್ತಿರಲಿ ಸ್ನೇಹಿತರೆ, CNG ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇರೋದು ಈ ಮಿಥೇನ್ ಗ್ಯಾಸು. ಸೊ ಮಿಥೇನ್ 80%, ಉಳಿದಿರ್ತಕ್ಕಂಥ 20% ಹೈಡ್ರೋಜನ್ ಇದ್ದರೆ ಮಾತ್ರ ಅದಕ್ಕೆ ನಾವೇನಂತ ಕರಿತೀವಿ, CNG ಅಂತ ಕರಿತೀವಿ. ಅದನ್ನು ಬಿಟ್ಟರೆ ಬೇರೆದೊಂದು ಪರ್ಸೆಂಟೇಜ್ ಏನಾದರೂ ಕೊಟ್ಟಿದ್ರೆ ಅದು ಟೋಟಲಿ ರಾಂಗ್ ಆನ್ಸರ್ ಇದೆ. ಸೊ ತಮ್ಮ ಗಮನದಲ್ಲಿ ಇರಬೇಕು. ಸೊ CNG ಇರೋದು 80% ಮಿಥೇನು, 20% ಹೈಡ್ರೋಜನು. ಸೊ ಇದಿಷ್ಟು ತಾವು ಒಂದು ಗಮನದಲ್ಲಿ ಇಡ್ತಕ್ಕಂಥ ಒಂದು ಪಾಯಿಂಟ್ಸ್ ಅಂತ ಹೇಳ್ತೀವಿ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ, ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳಿಕೆಗೆ ಕಾರಣವಾದ ಅನಿಲ. ಜಾಗತಿಕ ತಾಪಮಾನ ಅಂದ್ರೇನು, ಗ್ಲೋಬಲ್ ವಾರ್ಮಿಂಗ್ ಅಂತ ನಾವೇನು ಅಂತೀವಲ್ಲ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗೋದಕ್ಕೆ ನಾವು ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಸೊ ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಅಥವಾ ಹೆಚ್ಚಳಿಕೆ ಆಗೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, CO2 ಏನಾದರೂ ಕಾರಣ ಇದೆಯಾ, ಅಥವಾ ಮಿಥೇನ್ ಗ್ಯಾಸ್ ಏನಾದರೂ ರೀಸನ್ ಇದೆಯಾ,
ಅಥವಾ ಕ್ಲೋರೋ ಕಾರ್ಬನ್ CFC ಅಂದರೆ ಕ್ಲೋರೋ ಕಾರ್ಬನ್ ಏನಾದರೂ ಕಾರಣ ಆಗಿದೆಯಾ, ಅಥವಾ ಏನಾದರೂ ಇನ್ನಿತರ ಅನಿಲಗಳಿಂದ ಏನಾದರೂ ಕಾರಣ ಆಗಿದೆಯಾ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೇಳಿದರೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ CO2 ಅಂತ ಹೇಳ್ತೀವಿ. CO2 ಕಾರ್ಬನ್ ಡೈಆಕ್ಸೈಡ್. ಯಾಕೆಂದರೆ ಇದು ಇಡೀ ಎನ್ವೈರ್ಮೆಂಟಲ್ಲಿ ನೋಡಿದ್ರೆ ಇದರ ಒಂದು ಪರ್ಸೆಂಟೇಜ್ ನಾವು ತೆಗೆದ್ರೆ 60% CO2 ಏನಾಗುತ್ತಪ್ಪ ಅಂದರೆ ಒಂದು ಎನ್ವೈರ್ಮೆಂಟಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದೇ ಯಾಕೆ ಜಾಸ್ತಿ ಇರುತ್ತೆ, ಯಾಕಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಏನು ಯೂಸ್ ಮಾಡ್ತಾರೆ, ಫ್ಯೂಯಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಲೈಕ್ ಡೀಸೆಲ್ ಯೂಸ್ ಮಾಡ್ತಾರೆ, ಪೆಟ್ರೋಲ್ ಯೂಸ್ ಮಾಡ್ತಾರೆ, ಹೌದಾ. ಅದ್ರ ಬಿಟ್ಟರೆ ಏನೇನು ಬರುತ್ತೆ, ಕೋಲ್ಸ್ ಬರುತ್ತೆ, ಕೋಲ್ ಮೈನ್ಸ್ ಬರುತ್ತೆ. ಸೊ ಇದರಿಂದ ರಿಲೀಸ್ ಆಗೋದೇ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಹೀಗಾಗಿ ಜಾಸ್ತಿ ಪರ್ಸೆಂಟೇಜ್ ಇರೋದು ಯಾವುದು, 60% ಇರೋದು ಯಾವುದು ಇಲ್ಲಿ, ಯಾವುದು CO2 ಗ್ಯಾಸ್. ಇದೇ ಥರ ಮಿಥೇನ್ ತೊಗೊಂಡ್ರೆ, ಮಿಥೇನ್ ಗ್ಯಾಸ್ ತೊಗೊಂಡ್ರೆ ಇದೆಷ್ಟು ಇರ್ತಪ್ಪ ಅಂದರೆ ಒಂದು ನಿಯರ್ ಅಬೌಟ್ ಒಂದು 20% ಅಷ್ಟೇ ಎನ್ವೈರ್ಮೆಂಟ್ನಲ್ಲಿ ಪ್ರೆಸೆಂಟ್ ಇರುತ್ತೆ. CFCನ ತೊಗೊಂಡ್ರೆ ಒಂದು ನಿಯರ್ ಅಬೌಟ್ ಒಂದು 14% ಇದು ಒಂದು ನೇಚರ್ನ ಪ್ರೆಸೆಂಟ್ ಇರುತ್ತೆ. ಇನ್ನು ಇನ್ನಿತರ ಅನಿಲಗಳನ್ನು ತೊಗೊಂಡ್ರೆ ನಿಯರ್ ಅಬೌಟ್ ಒಂದು 6% ಅಷ್ಟು ಇರುತ್ತೆ. ಸೊ ಹೀಗಾಗಿ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥ ಅಂಶ ಯಾವುದಪ್ಪ ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಇದೇ ಒಂದು ರೀಸನ್ನಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ಯಾವುದು, CO2 ಅಂದರೆ ಕಾರ್ಬನ್ ಡೈಆಕ್ಸೈಡು. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಸ್ಟಡಿಯನ್ನು ಮಾಡ್ತಾಯಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಹೇಳುತ್ತೆ 85. ಕಾಂಡದಿಂದ ಮಾರ್ಪಾಡಾಗಿರುವ ಸಸ್ಯ ಯಾವುದಂತ ಕೇಳ್ತಾರೆ. ಕಾಂಡದಿಂದ ಅಂದರೆ ಕಾಂಡ ಇರುತ್ತಲ್ಲ, ಸೊ ಪ್ಲ್ಯಾಂಟ್ಗೆ, ಸೊ ಅದರಿಂದ ಮಾರ್ಪಾಡಾಗಿರ್ತಕ್ಕಂಥ ಸಸ್ಯಗಳು ಯಾವುದು. ಆಪ್ಷನ್ ನೋಡಿ, ಶುಂಠಿ ಇದೆ, ಬಾಳೆ ಗಿಡ, ಅರಿಶಿಣ, ಮೇಲಿನ ಎಲೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಟ್ಟು ಈ ಒಂದು 3 ಆಪ್ಷನ್ಗಳನ್ನು ನಾವು ಅಬ್ಸರ್ವೇಷನ್ ಮಾಡಿದ್ರೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲೆ ಅಂತ ಹೇಳ್ತೀವಿ. ಯಾಕಂದರೆ ಶುಂಠಿ ಕೂಡ ಹೀಗೆ ಇದೆ, ಏನಪ್ಪ ಅಂದರೆ ಕಾಂಡದಿಂದ ಮಾರ್ಪಾಡಾಗಿರ್ತಕ್ಕಂಥ ಸಸ್ಯ. ಬಾಳೆ ಗಿಡ ಕೂಡ ಕಾಂಡದಿಂದಲೇ ಒಂದು ಸಸ್ಯವಾಗಿ ಮಾರ್ಪಾಡಾಗಿದೆ. ಅರಿಶಿಣ ಕೂಡ ಏನಿದೆ, ಒಂದು ಕಾಂಡದಿಂದಲೇ ಒಂದು ಮಾರ್ಪಾಡಾಗಿರ್ತಕ್ಕಂಥ ಸಸ್ಯಗಳಂತ ಹೇಳ್ತೀವಿ. ಸೊ ಹೀಗಾಗಿ ಈ ಪ್ರಶ್ನೆಯ ಆನ್ಸರ್ ಏನಂದರೆ ಮೇಲಿನ ಎಲೆ ಅಂತ ಹೇಳ್ತೀವಿ. ಯಾವುದು, ಕಾಂಡದಿಂದ ಮಾರ್ಪಾಡಾಗಿರೋ ಸಸ್ಯ, ಶುಂಠಿ, ಬಾಳೆಗಿಡ, ಅರಿಶಿಣ. ಸೊ ಇದೆಲ್ಲಗಳನ್ನು ತಾವು ಏನು ಮಾಡಬೇಕು, ಆನ್ಸರ್ ಏನಾದರೂ ಕೊಟ್ಟಿದ್ರೆ ನಿಮ್ಮ ಕ್ವಶನಲ್ಲಿ, ಸೊ ಎಲ್ಲವುಗಳನ್ನು ಚಾಯ್ಸ್ ಮಾಡಿ. ಇಲ್ಲಾಂದರೆ ಒಂದೊಂದು ಕೊಟ್ಟಿರೋ ಒಂದನ್ನು ಮಾತ್ರ ಚಾಯ್ಸ್ ಮಾಡಿ, ಉಳಿದನ್ನೆಲ್ಲ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಹೇಳುತ್ತೆ ಅನಿಲ ಆಗಿರ್ಬೋದು, ಧೂಳು, ನಕ್ಷತ್ರಗಳಿಂದ ಕೂಡಿದ ವ್ಯವಸ್ಥೆಗೆ ಏನಂತ ಕರಿತೀವಿ. ಸೊ ಏನಂತ ಕರಿತೀವಿ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ನಕ್ಷತ್ರ ಪುಂಜ ಅಂತ ಏನಾದರೂ ನಾವು ಕರಿತೀವ, ಅಥವಾ ಪಲ್ಸರ್ ಅಂತ ಏನಾದರೂ ಕರಿತೀವ, ಪೃಥ್ವಿ ಅಂತ ಏನಾದರೂ ಕರಿತೀವ, ಅಥವಾ ಗ್ಯಾಲಕ್ಸಿ ಅಂತ ಏನಾದರೂ ಕರಿತೀವ. ಸೊ ಪೃಥ್ವಿ ಅಂತೂ ಕರೆಯೋಕ್ಕಾಗಲ್ಲ, ಯಾಕಂದರೆ ಪೃಥ್ವಿನಲ್ಲಿ ಅನಿಲ, ಧೂಳು, ನಕ್ಷತ್ರ, ಪೃಥ್ವಿ ಒಳಗಡೆ ಅಂತೂ ಇಲ್ಲ, ಸೊ ಮೇಲ್ಗಡೆ ಆಕಾಶದಲ್ಲಿದೆ. ಓಕೆ, ಸೊ ಪೃಥ್ವಿ ಅಂತೂ ಆಗಲ್ಲ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಉಳಿದ ಒಂದು ಆಪ್ಷನ್ಗಳನ್ನು ನೋಡಿದಾಗ ಇದರ ಒಂದು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಸೊ ಗ್ಯಾಲಕ್ಸಿ ಅಂದರೆ ಏನಂತ ಹೇಳ್ತೀವಿ, ಅನಿಲ ಇರುತ್ತೆ, ಅಲ್ಲಿ ಧೂಳು ಇರುತ್ತೆ, ಮತ್ತು ವಿವಿಧ ನಕ್ಷತ್ರಗಳಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರುತ್ತೆ. ಅದಕ್ಕೆ ಗ್ಯಾಲಕ್ಸಿ ಅಂತ ಕರಿತೀವಿ. ಹಾಗಾದರೆ ಪಲ್ಸರ್ ಅಂದ್ರೇನು, ಪಲ್ಸರ್ ಅಂದ್ರೇನು, ನಕ್ಷತ್ರಗಳಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ವಿಕಿರಣಗಳು ಅಂತ ಹೇಳ್ತೀವಿ, ಹೌದಲ್ವಾ. ಸೊ ವಿಕಿರಣಗಳು ಎಲ್ಲಿಂದ ಬರ್ತಿದ್ದು, ನಕ್ಷತ್ರಗಳಿಂದ ಬಿಡುಗಡೆ ಆಗಿರ್ತಕ್ಕಂಥ ವಿಕಿರಣಗಳು ಏನಾದರೂ ಇದ್ದರೆ ಅದಕ್ಕೆ ನಾವು ಪಲ್ಸರ್ ಅಂತ ಹೇಳ್ತೀವಿ. ಇನ್ನು ನಕ್ಷತ್ರ ಪುಂಜ ಅಂದ್ರೇನು, ಒಂದು ನಿರ್ದಿಷ್ಟವಾದಂಥ ಗಾತ್ರ ಆಗಿರ್ಬೋದು, ಅಥವಾ ಹೊಳೆಯತಕ್ಕಂಥ ಒಂದು ನಕ್ಷತ್ರಗಳ ಗುಂಪಾಗಿರ್ಬೋದು, ನಕ್ಷತ್ರಗಳ ಒಂದು ಗುಂಪಾಗಿರ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ನಕ್ಷತ್ರ ಪುಂಜ ಅಂತ ಕರಿತೀವಿ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗ್ಯಾಲಕ್ಸಿ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 87 ಏನು ಹೇಳುತ್ತೆ, ಸೌರವ್ಯೂಹದಲ್ಲಿ ಇರತಕ್ಕಂತಹ ಒಟ್ಟು ಗ್ರಹಗಳ ಸಂಖ್ಯೆ. ಸೊ ಆಲ್ರೆಡಿ ಕ್ವಶನ್ ಹೇಳಿದ್ದೀನಿ ನಾನು, ಸೌರವ್ಯೂಹದಲ್ಲಿ ಇರತಕ್ಕಂಥ ಒಟ್ಟು ಗ್ರಹಗಳ ಸಂಖ್ಯೆ 2, 4, 6 ಮತ್ತು 8 ಇದೆ. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ 8 ಅಂತ ಹೇಳ್ತೀವಿ. ಸೊ ಸೌರವ್ಯೂಹದಲ್ಲಿ ಇರತಕ್ಕಂಥ ಒಟ್ಟು ಗ್ರಹಗಳ ಸಂಖ್ಯೆ 8. ಇದನ್ನು ನೆನಪು ಹಾಕೋಬಿಡಿ, ಯಾಕಂದರೆ ಪದೇ ಪದೇ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು. ಸೊ ಜನರಲ್ ಕ್ವಶನ್ ಇದು. ಸೊ ಸೈನ್ಸ್ಗೆ ಸಂಬಂಧ ಇದೆ, ಬಟ್ ಜನರಲ್ನಲ್ಲಿ ಕೂಡ ಇದು ಬರುತ್ತೆ ಕೆಲವೊಂದು ಸಲ. ಸೊ ಹೀಗಾಗಿ ಈ ಕ್ವಶನ್ನ ಜಾಸ್ತಿಯಾಗಿ ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ 88 ಕ್ವಶನ್ ನಂಬರ್ ನೋಡಿ, ಕೆಳಗಿನವುಗಳ ಪೈಕಿ ಪ್ರಬಲ ಆಮ್ಲ ಯಾವುದು. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಪ್ರಬಲ ಆಮ್ಲ ಅಂದರೆ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಆ್ಯಸಿಡ್ಗಳಲ್ಲಿ ಆಗಿರ್ಬೋದು ಅಥವಾ ಬೇಸಸ್ಗಳಲ್ಲಿ ಆಗಿರ್ಬೋದು ಸ್ಟ್ರಾಂಗು ಮತ್ತು ವೀಕ್ ಅಂತ 2 ಬರ್ತದೆ, ತಮಗೆಲ್ಲ ಗೊತ್ತೇ ಇದೆ. ಸೊ ಸ್ಟ್ರಾಂಗ್ ಆ್ಯಸಿಡು ಮತ್ತು ವೀಕ್ ಆ್ಯಸಿಡು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಸಿಡ್ಗಳಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಯಾವುದು ಅಂತ ಕೇಳ್ತಾರೆ.
ಸೊ ಸಿಟ್ರಿಕ್ ಆ್ಯಸಿಡ್ ಇದೆ, ಟರ್ಟರಿಕ್ ಆ್ಯಸಿಡ್ ಇದೆ, ಫಾರ್ಮಿಕ್ ಆ್ಯಸಿಡ್ ಇದೆ ಮತ್ತು ನೈಟ್ರಿಕ್ ಆ್ಯಸಿಡ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೈಟ್ರಿಕ್ ಆ್ಯಸಿಡು. ಸೊ ನೈಟ್ರಿಕ್ ಆ್ಯಸಿಡ್ ಅಂದರೆ HNO3 ಇದರ ಒಂದು ಫಾರ್ಮುಲಾ. ಸೊ ಈ ನೈಟ್ರಿಕ್ ಆ್ಯಸಿಡ್ ಈ ಮೂರನ್ನ ಕಂಪ್ಯಾರಿಸನ್ ಮಾಡಿದ್ರೆ ಸಿಟ್ರಿಕ್ ಆ್ಯಸಿಡ್ ಇರ್ಬೋದು ಅಥವಾ ಫಾರ್ಮಿಕ್ ಆ್ಯಸಿಡ್ ಇರ್ಬೋದು, ಟರ್ಟರಿಕ್ ಆ್ಯಸಿಡ್ ಇರ್ಬೋದು, ಸೊ ಪ್ರತಿಯೊಂದನ್ನು ನಾವು ಏನಂತ ಕರಿತೀವಿ, ವೀಕ್ ಆ್ಯಸಿಡ್ ಅಂತ ಕರಿತೀವಿ. ಬಟ್ ಇಲ್ಲಿ ಕೇಳಿರೋದೇನು ಸ್ಟ್ರಾಂಗ್ ಆ್ಯಸಿಡು ಯಾವುದಪ್ಪ ಅಂದರೆ HNO3 ಅಂತ ಹೇಳ್ತೀವಿ. ಸೊ ಈ ಥರ ತಮಗೆ ಆ್ಯಸಿಡ್ ಮತ್ತು ಬೇಸ್ಗಳ ಕೂಡ ಬಗ್ಗೆ ಒಂದು ನಾಲೆಜ್ ಇರಬೇಕು ಸ್ನೇಹಿತರೆ. ಸ್ಟ್ರಾಂಗ್ ಆ್ಯಸಿಡ್ ಯಾವ್ದು ಬರುತ್ತೆ, ವೀಕ್ ಆ್ಯಸಿಡ್ ಯಾವ್ದು ಬರುತ್ತೆ, ಸೊ ಅದರ ಎಕ್ಸಾಂಪಲ್ ಸಹಿತ ನಿಮಗೆಲ್ಲ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಯಾವುದಂದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ HNO3. ಇದ್ರ ಬಿಟ್ಟರೆ HCl ಕೂಡ ಬರುತ್ತೆ, ಅದು ಕೂಡ ಸ್ಟ್ರಾಂಗ್ ಆ್ಯಸಿಡ್. ಇನ್ನು ವೀಕ್ ಬೇಸ್ನ ತೊಗೊಂಡ್ರೆ NaOH ಮತ್ತು KOH ಬರುತ್ತೆ. ಆಮೇಲೆ ವೀಕ್ ಬೇಸ್ನ ತೊಗೊಂಡ್ರೆ NH4OH ಬರುತ್ತೆ. ಹೌದಾ? ಸೊ ಈ ಥರ ಆ್ಯಸಿಡ್ ಬೇಸ್ಗಳ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ತಾವು ಇಟ್ಕೊಳ್ಳಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 89 ಹೇಳುತ್ತೆ, ಯಾವುದೇ ಒಂದು ವಸ್ತುಗಳು ಆಮ್ಲವೋ ಪ್ರತ್ಯಾಮ್ಲವೋ ಅಥವಾ ತಟಸ್ಥವೋ ಎಂದು ಸೂಚಿಸುವ ರಾಸಾಯನಿಕ ವಸ್ತುವನ್ನು ಏನಂತ ಕರಿತೇವೆ? ವಸ್ತು ಅಂದರೆ ಆಮ್ಲ ಅಂದ್ರೇನು ಅಸಿಡ್ಸು, ಪ್ರತ್ಯಾಮ್ಲ ಅಂದ್ರೇನು ಬೇಸು, ಆಮೇಲೆ ತಟಸ್ಥ ಅಂದರೆ ನ್ಯೂಟ್ರಲ್. ಸೊ ಯಾವುದೇ ಒಂದು ಕಂಪೌಂಡ್ ಇದ್ದರೆ, ಒಂದು ಕೆಮಿಕಲ್ಸ್ ಇದ್ದರೆ, ಆ ಕೆಮಿಕಲ್ಲು ಆ್ಯಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಅಥವಾ ನ್ಯೂಟ್ರಲ್ ಇದೆಯೋ ಅಂತಕ್ಕಂಥದ್ದನ್ನು ಸೂಚನೆಯನ್ನು ಕೊಡ್ತಕ್ಕಂಥ ವಸ್ತುವನ್ನು ಏನಂತ ಕರಿತೀವಿ? ಸಿಂಪಲ್ ಆಗಿದೆ ಆನ್ಸರು, ಸೂಚಕ. ಆನ್ಸರ್ ಏನು? ಸೂಚಕ, ಅಥವಾ ಇಂಗ್ಲೀಷ್ನಲ್ಲಿ ಅದಕ್ಕೆ ಇಂಡಿಕೇಟರ್ಸ್ ಅಂತ ಕರಿತೀವಿ. ಅದನ್ನು ಬಿಟ್ಟು ನೀವೇನಾದರೂ ಕೆಂಪು ಲಿಟ್ಮಸ್ಸು, ನೀಲಿ ಲಿಟ್ಮಸ್ಸು, ಮೆಥಲ್ ಆರೆಂಜ್ ಏನಾದ್ರು ತೊಗೊಂಡ್ರೆ ಇದು ಸ್ಪೆಸಿಫಿಕಾಗಿ ಯೂಸ್ ಮಾಡ್ತೀವಿ. ಆ್ಯಸಿಡ್ ಇದ್ದರೆ ಕೆಂಪು ಲಿಟ್ಮಸ್ಸು, ಆಮೇಲೆ ಬ್ಲೂ ಇದ್ದರೆ ಬೇಸ್ ಅಂತ ಕರಿತೀವಿ, ಮಿಥೈಲ್ ಆರೆಂಜ್. ಸೊ ಇದು ಕೂಡ ಒಂದು ಇಂಡಿಕೇಟರ್ಸೇ. ಬಟ್ ಇಲ್ಲಿ ಇನ್ನು ಜನರಲಾಗಿ ನಾವು ವಿಚಾರ ಮಾಡಲಿಕ್ಕಾದರೆ ಏನು ಆ್ಯಸಿಡ್ಸು, ಬೇಸ್ ಮತ್ತು ನ್ಯೂಟ್ರಲ್ ಮೂರು ಥರ ಏನಾದರೂ ನಮಗೆ ಐಡೆಂಟಿಫೈ ಮಾಡೋಕ್ಕಾದ್ರೆ ಕಾಮನಾಗಿ ಯೂಸ್ ಮಾಡ್ತಕ್ಕಂಥದ್ದು ಇಂಡಿಕೇಟ್ರ್. ಸೊ ಎಲ್ಲ ಇಲ್ಲಿ ಮಿಥೈಲ್ ಆರೆಂಜ್ ಇದೆ, ಆಮೇಲೆ ಲಿಟ್ಮಸ್ ಇದೆ, ಲಿಟ್ಮಸ್ ಪೇಪರ್ ಸಿಗುತ್ತೆ, ಆಮೇಲೆ ಮಿಥೈಲ್ ಆರೆಂಜ್ ಲಿಕ್ವಿಡ್ ಸಿಗುತ್ತೆ. ಸೊ ಇವು ಕೂಡ ಇಂಡಿಕೇಟರ್. ಬಟ್ ಕಾಮನಾಗಿ ವಿಚಾರ ಮಾಡಲಿಕ್ಕಾದರೆ ಸೊ ಇಂಡಿಕೇಟರ್ಸ್ ಅಂತಕ್ಕಂಥ ಈ ಫಸ್ಟ್ ಆಪ್ಷನ್ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 90 ನಂಬರು 90ನೇ ಕ್ವಶನ್ ಹೇಳುತ್ತೆ, ಜಲವಾಹಕ ಎಂದರೆ ಯಾವುದು? ಜಲವಾಹಕ ಅಂದ್ರೇನು? ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ನಾವೇನಂತೀವಿ. ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ನಾವೇನಂತೀವಲ್ಲ, ಅದಕ್ಕೆ ಕನ್ನಡದಲ್ಲಿ ಏನಂತಾರೆ? ಜಲವಾಹಕ ಅಂತ ಕರಿತಾರೆ. ಸೊ ಯಾವುದೇ ಒಂದು ಪ್ಲ್ಯಾಂಟ್ಸ್ ಇದ್ದರೆ ಅಲ್ಲಿ ವಾಟರ್ ಕಂಡಕ್ಷನ್ ಮಾಡಬೇಕಾಗುತ್ತೆ. ಸೊ ವಾಟರ್ ಕಂಡಕ್ಷನ್ ಮಾಡತಕ್ಕಂತಹ ಭಾಗ ಯಾವುದು? ಆಪ್ಷನ್ ನೋಡಿ, ಜಲವಾಹಕ, ಆಹಾರವಾಹಕ, ಹೊರಧರ್ಮ ಅಂದರೆ ಎಪಿಡರ್ಮಿಸ್, ನನ್ ಆಫ್ ದ ಅಬವ್. ಸೊ ನನ್ ಆಫ್ ದ ಅಬವ್ ಅಂತೂ ಆಗಲ್ಲ. ಎಪಿಡರ್ಮಿಸ್ ಅಂದ್ರೇನು? ಇದು ಕೂಡ ಆಗಲ್ಲ. ಯಾಕಂದರೆ ಎಪಿಡರ್ಮಿಸ್ ಅಂದರೆ ಏನಂತ ಹೇಳ್ತೀವಿ ನಾವು? ಪ್ರೊಟೆಕ್ಟಿಂಗ್ ಲೇಯರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ಲ್ಯಾಂಟ್ಸ್ ಇದ್ದರೆ ಸೊ ಪ್ಲ್ಯಾಂಟ್ಸ್ಗೆ ಪೂರ್ತಿಯಾಗಿ ಪ್ರೊಟೆಕ್ಟಿಂಗ್ ಕವರ್ ಮಾಡೋದೇ ಈ ಒಂದು ಎಪಿಡರ್ಮಿಸ್ ಅಂದರೆ ಹೊರಧರ್ಮ ಅಂತ ಹೇಳ್ತೀವಿ. ಇನ್ನು ಫ್ಲೋಯಮ್ ಅಂದ್ರೇನು? ಆಹಾರವಾಹಕ, ಆಹಾರವನ್ನು ಸಪ್ಲೈ ಮಾಡೋ ಕೆಲಸ ಯಾವ್ದು ಮಾಡ್ತಪ್ಪ ಅಂದರೆ ಫ್ಲೋಯಮ್ ಅಂತಕ್ಕಂಥದ್ದು ಮಾಡುತ್ತೆ. ಇನ್ನು ಜಲವಾಹಕ ಅಂದರೆ ಝೈಲಮ್ ಅಂದರೆ ಜಲವಾಹಕ, ಅಂದರೆ ಪೂರ್ತಿಯಾಗಿ ವಾಟರ್ನ ಸಪ್ಲೈ ಮಾಡೋ ಕೆಲಸ ಏನು ಮಾಡ್ತಪ್ಪ ಅಂದರೆ ಝೈಲಮ್ ಈ ಒಂದು ಅಂಗಾಂಶ ಈ ಒಂದು ಪ್ಲ್ಯಾಂಟ್ಸ್ಗಳಲ್ಲಿ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಜಲವಾಹಕ ಅಂದರೆ ಯಾವುದು? ಝೈಲಮು. ಆಹಾರವಾಹಕ ಅಂದರೆ ಯಾವುದು? ಫ್ಲೋಯಮು. ಪ್ರೊಟೆಕ್ಟಿಂಗ್ ಲೇಯರ್ ಅಂದರೆ ಯಾವುದು? ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 91, ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ಸೊ ಈ ಕ್ವಶನ್ ಇದೆ ಒಂದು. ನೈಟ್ರೋಜನ್ ಚಕ್ರಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಬ್ಯಾಕ್ಟೀರಿಯಾಗಳನ್ನು ನೋಡಿ, ರೈಜೋಬಿಯಂ ಬ್ಯಾಕ್ಟೀರಿಯಾ ಇದೆ, ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ಇದೆ, ಸುಡೋಮೋನಾಸ್ ಬ್ಯಾಕ್ಟೀರಿಯಾ ಇದೆ, ಮೇಲಿನ ಎಲ್ಲ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲವುಗಳು ಕೂಡ ಒಂದು ನೈಟ್ರೋಜನ್ ಚಕ್ರಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿದೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಹೇಗಂದರೆ ನೋಡಿ, ಫಸ್ಟ್ ಆಫ್ ಆಲ್ ನೈಟ್ರೋಜನ್ ಒಂದು ಸೈಕಲ್ ಏನಾದ್ರು ತೊಗೊಂಡ್ರೆ ಫಸ್ಟ್ ಆಫ್ ಆಲ್ ಏನಾಗುತ್ತೆ? ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಸೊ ಈ ನೈಟ್ರೋಜನ್ ಫಿಕ್ಸೇಷನ್ ಆಗಬೇಕಾದ್ರೆ ಕಾರಣ ಏನಪ್ಪ ಅಂದರೆ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಅದಕ್ಕೆ ಒಂದು ಮುಖ್ಯವಾಗಿ ಕಾರಣಗಳಾಗಿರುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗೋ ಸಲುವಾಗಿ. ಇನ್ನು ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ಇದು ಏನು ಮಾಡುತ್ತಪ್ಪ ಅಂದರೆ ನೈಟ್ರಿಫಿಕೇಷನ್ ಮಾಡ್ತಾ ಇರುತ್ತೆ. ಸೊ ನೈಟ್ರೋಸೊಮಾನ್ಸನ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ನೈಟ್ರಿಫಿಕೇಷನ್ ಮಾಡುತ್ತೆ. ಇನ್ನು ಸುಡೋಮೋನಾಸ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಡಿನೈಟ್ರಿಫಿಕೇಷನ್ ಮಾಡ್ತಾ ಇರುತ್ತೆ. ಸೊ ಇವೆಲ್ಲ ಏನಿದೆ ಅಂದರೆ ಒಂದು ನೈಟ್ರೋಜನ್ ಚಕ್ರಕ್ಕೆ ಕಾರಣವಾಗಿರ್ತಕ್ಕಂಥ ಅಥವಾ ನೈಟ್ರೋಜನ್ ಚಕ್ರದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಒಂದು ಸ್ಟೆಪ್ಸ್ ಅಂತ ಹೇಳ್ತೀವಿ. ಓಕೆ,
ಸೊ ನೈಟ್ರೋಜನ್ ಚಕ್ರಕ್ಕೆ ಇವೆಲ್ಲವುಗಳು ಕಾರಣವಾಗಿರೋದ್ರಿಂದ ಅಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ಬೋದು, ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸುಡೋಮೋನಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಇವೆಲ್ಲವುಗಳು ಕೂಡ ಕಾರಣವಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿ ಮೇಲಿನ ಎಲ್ ಅಂತಕ್ಕಂಥ ಆಪ್ಷನ್ಗಳನ್ನು ಚಾಯ್ಸ್ ಮಾಡಬೇಕಾಗುತ್ತೆ. ಸೊ ತಮಗೇನಾದ್ರು ಡೌಟ್ಸ್ ಇದ್ದರೆ ತಾವು ಕೂಡ ಬುಕ್ನಲ್ಲಿ ನೋಡಿ, ಗೂಗಲಲ್ಲಿ ಹುಡುಕಾಡಿ ಅಥವಾ ಎಲ್ಲಾದರೂ ಸರ್ಚ್ ಮಾಡಿ ತಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 92. ಭೂಕಂಪನದ ತೀವ್ರತೆಯ ಪರಿಮಾಣ ಅಳೆಯುವ ಸಾಧನ. ಭೂಕಂಪ ಆಗುತ್ತಲ್ಲ, ಸೊ ಅದರ ತೀವ್ರತೆ ಎಷ್ಟಿರುತ್ತೆ ಅಂತ ಒಂದು ಮೆಜರ್ಮೆಂಟ್ನ ಮಾಡ್ತಾರೆ. ಸೊ ಮೆಜರ್ಮೆಂಟ್ ಮಾಡಬೇಕಾದ್ರೆ ಅಳೆಯತಕ್ಕಂಥ ಸಾಧನ ಯಾವುದು ಅಂತ ಕೇಳಿದರೆ, ಫಸ್ಟ್ ಆಪ್ಷನ್ ನೋಡಿ, ಕ್ರಯೋಮೀಟರ್ ಇದೆ, ಪೈರೋಮೀಟರ್ ಇದೆ, ಟಾಲ್ಕೋಮೀಟರ್ ಇದೆ, ರಿಕ್ಟರ್ ಸ್ಕೇಲ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರಿಕ್ಟರ್ ಸ್ಕೇಲ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಕ್ರಯೋಮೀಟರ್ನ ಯೂಸ್ ಮಾಡ್ತೀವಿ, ಎದಕ್ಕೆ ಯೂಸ್ ಮಾಡ್ತೀವಿ, ಲೋವೆಸ್ಟ್ ಟೆಂಪ್ರೇಚರ್ ಏನಾದರೂ ಇದ್ದರೆ ಒಂದು ಏರಿಯಾದಲ್ಲಿ ಅದರ ಒಂದು ಮೆಜರ್ಮೆಂಟ್ ಮಾಡೋ ಸಲುವಾಗಿ ಏನು ಯೂಸ್ ಮಾಡ್ತೀವಿ, ಕ್ರಯೋಮೀಟರ್ನ ಯೂಸ್ ಮಾಡ್ತೀವಿ. ಇದೇ ಥರ ಪೈರೋಮೀಟರ್ ಬರ್ತೇವೆ. ಪೈರೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ಸೌರ ವಿಕಿರಣವನ್ನು ಅಳೆಯತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಸೌರ ವಿಕಿರಣ ಇದರ ಒಂದು ಅಳೆಯತಕ್ಕಂಥ ಸಾಧನ ಅಂತ ಹೇಳ್ತೀವಿ. ಟಾಲ್ಕೋಮೀಟರ್ನ ತೊಗೊಂಡ್ರೆ ಒಂದು ಸ್ಪೀಡ್ ಆಫ್ ದ ಫ್ಲೈಟ್. ಸೊ ಒಂದು ಫ್ಲೈಟ್ ಏನಾದರೂ ಎಷ್ಟು ಸ್ಪೀಡ್ನಲ್ಲಿ ಹೋಗ್ತಾ ಇರುತ್ತೆ ಅದರ ಒಂದು ಮೆಜರ್ಮೆಂಟ್ ಮಾಡೋಕ್ಕಾದ್ರೆ ಟಾಲ್ಕೋಮೀಟರ್ ಅಂತ ಅಲ್ಲಿ ಒಂದು ಮಷಿನ್ನ ಫಿಕ್ಸ್ ಮಾಡಿರ್ತಾರೆ. ಅದರ ಮುಖಾಂತರ ನಮಗೆ ಅಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಥರ ನಮ್ಮ ವೆಹಿಕಲಲ್ಲಿ ಸ್ಪೀಡೋಮೀಟರ್ ಇರುತ್ತೆ, ಸೊ ಅದೇ ಥರದಲ್ಲಿ ಟಾಲ್ಕೋಮೀಟರನ್ನು ಆ್ಯಡ್ ಮಾಡಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಒಂದು ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಸೊ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಭೂಕಂಪನದ ತೀವ್ರತೆಯ ಒಂದು ಪರಿಮಾಣವನ್ನು ಅಳೆಯುವ ಸಾಧನ ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 93. ಜಲಗತ ಏನು ಸಮುದ್ರದಲ್ಲಿ ಅಂತ ಹೇಳ್ತೀವಿ. ಸೊ ಸಮುದ್ರದಲ್ಲಿ ಇರತಕ್ಕಂಥ ಒಂದು ವಸ್ತುಗಳ ಸ್ಥಾನ ಆಗಿರ್ಬೋದು ಅಥವಾ ದೂರ ಆಗಿರ್ಬೋದು ಅಥವಾ ದಿಕ್ಕುಗಳನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದಂತ ಕೇಳ್ತಾರೆ. ಆಪ್ಷನ್ ನೋಡಿ, ಸೈಟೋಮೀಟರ್ ಇದೆ, ಅಮೀಟರ್ ಇದೆ, ಅವೋಮೀಟರ್ ಇದೆ ಮತ್ತು ಸೋನಾರ್ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಸೋನೋಮೀಟರ್ನ ಏನು ಮಾಡ್ತಾರೆ, ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ವಸ್ತುಗಳ ಸ್ಥಾನ ಆಗಿರ್ಬೋದು, ದೂರ ಆಗಿರ್ಬೋದು ಅಥವಾ ದಿಕ್ಕಾಗಿರ್ಬೋದು. ಸೊ ಇದರೆಲ್ಲಗಳನ್ನು ಅಳೆಯುವ ಸಲುವಾಗಿ ಉಪಯೋಗ ಮಾಡತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಹಾಗಾದರೆ ಸೈಟೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಜೀವಕೋಶಗಳ ಒಂದು ಸಂಖ್ಯೆಯನ್ನು ಮೆಜರ್ಮೆಂಟ್ ಮಾಡೋ ಸಲುವಾಗಿ, ಜೀವಕೋಶಗಳ ಒಂದು ಸಂಖ್ಯೆಯನ್ನು ಮೆಜರ್ಮೆಂಟ್ ಮಾಡೋ ಸಲುವಾಗಿ ಸೈಟೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಅಮೀಟರ್ನ ತೊಗೊಂಡ್ರೆ ಒಂದು ವಿದ್ಯುತ್ವನ್ನು ಅಳೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಏನು, ವಿದ್ಯುತ್ವನ್ನು ಅಳೆಯುವ ಸಲುವಾಗಿ. ಇದೇ ಥರ ಅವೋಮೀಟರ್ ಏನಾದರೂ ತೊಗೊಂಡ್ರೆ ರೇಡಿಯೋಲಿ ಇರ್ತಕ್ಕಂಥ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಸಲುವಾಗಿ ಅಥವಾ ಒಂದು ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಸರ್ಚ್ ಮಾಡೋ ಸಲುವಾಗಿ ಈ ಅವೋಮೀಟರ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಕ್ವಶನ್ ಏನಪ್ಪ ಅಂದರೆ ಸಮುದ್ರದಲ್ಲಿ ಇರ್ತಕ್ಕಂಥ ವಸ್ತುಗಳ ಸ್ಥಾನ ದೂರ ದಿಕ್ಕನ್ನು ಅಳೆಸಲು ಉಪಯೋಗಿಸೋ ಸಾಧನ ಯಾವುದಂದರೆ ಸೋನಾರ್ ಅಂತ ಹೇಳ್ತೀವಿ. ಸೋನೋಮೀಟರ್ ಅಲ್ಲ, ಸೋನಾರು. ಸೊ ಸೋನೋಮೀಟರ್ ಬೇರೆದಕ್ಕೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ನೋಡಿ, 94. ಮಸೂರು ಮತ್ತು ಕನ್ನಡಕದ ಒಂದು ತಯಾರಿಕೆಯಲ್ಲಿ ಉಪಯೋಗಿಸುವ ಗಾಜು ಯಾವುದಂತ ಕೇಳಿದ್ರೆ, ಮಸೂರು ಅಂದರೆ ಏನು, ಮಸೂರು ಮತ್ತು ಕನ್ನಡಕ. ಮಸೂರು ಅಂದರೆ ಕನ್ನಡಿ ಅಂತ ನಾವೇನು ಅಂತೀವಲ್ಲ, ಸೊ ಕನ್ನಡಿಗೆ ಇನ್ನೊಂದೆರಡು ಮೊಸರು ಅಂತ ಕೂಡ ಕಾಯ್ತಾರೆ. ಅದ್ರ ಬಿಟ್ಟರೆ ಕನ್ನಡಕ್ಕೊಂದು ತಯಾರಿಕೆಯಲ್ಲಿ ಉಪಯೋಗಿಸುವ ಗಾಜು ಯಾವುದಂತ ಕೇಳ್ತಾರೆ. ಸೊ ಅಲ್ಲಿ ಆಪ್ಷನ್ಗಳನ್ನು ನೋಡಿ ಏನು ಕೊಟ್ಟಿರೋ. ಫಸ್ಟ್ ಆಪ್ಷನ್ ಇದೆ ಸೀಸದ ಗಾಜು ಅಂದರೆ ಲೀಡ್ ಗ್ಲಾಸ್ ಅಂತ ಹೇಳ್ತೀವಿ. ಸೆಕೆಂಡು ಸೋಡಾ ಗ್ಲಾಸ್ ಇದೆ. ಥರ್ಡು ಬೋರೋಸಿಲಿಕೇಟ್ ಇದೆ. 4ನೇದು ಗುಂಡು ನಿರೋಧಕ ಇದೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲೀಡ್ ಗ್ಲಾಸ್ ಅಥವಾ ಸೀಸದ ಗ್ಲಾಸ್ ಅಂತ ಹೇಳ್ತೀವಿ. ಸೊ ಜಾಸ್ತಿ ಯೂಸ್ ಮಾಡೋದು ಇದೆ ಎಲ್ಲಿ ಅಂದರೆ ಮಸೂರು ಮತ್ತು ಒಂದು ಕನ್ನಡಕದ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಗ್ಲಾಸ್ ಇದೆ. ಹಾಗಾದರೆ ಸೋಡಾ ಗ್ಲಾಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಒಂದು ಕಿಟಕಿಯ ಒಂದು ಗ್ಲಾಸ್ ಇರುತ್ತಲ್ವ, ಸೊ ಆ ಗ್ಲಾಸ್ಗಳ ಒಂದು ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಗ್ಲಾಸ್ ಯಾವುದಂದರೆ ಸೋಡಾ ಗ್ಲಾಸು. ಇನ್ನು ಬೋರೋಸಿಲಿಕೇಟ್ ತೊಗೊಂಡ್ರೆ ಲ್ಯಾಬ್ನಲ್ಲಿ ಇರ್ತಕ್ಕಂಥ ಏನು ಅಪ್ಯಾರಟಸ್ಗಳು ಇರ್ತವೆ, ಸಾಹಿತ್ಯಗಳು ಇರುತ್ತಲ್ಲ ಲ್ಯಾಬ್ನಲ್ಲಿ, ಸೊ ಅದರ ಒಂದು ತಯಾರಿಕೆಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಓಕೆ, ಒಂದು ನಿಮಿಷ, ಕ್ವಶನ್ ಎಲ್ಲಿ ಹೋಯ್ತಿದ್ದು. ಓಕೆ, ಸೊ ಲ್ಯಾಬ್ನಲ್ಲಿ ಇರ್ತಕ್ಕಂಥ ಅಪ್ಯಾರಟಸ್ಗಳ ಒಂದು ತಯಾರಿಕೆಯಲ್ಲಿ ಏನು ಯೂಸ್ ಮಾಡ್ತಾರೆ, ಬೋರೋಸಿಲಿಕೇಟ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಗುಂಡು ನಿರೋಧಕ ಗ್ಲಾಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೇಫ್ಟಿ ಗ್ಲಾಸ್ ಇರುತ್ತಲ್ಲ, ಸೊ ಸೇಫ್ಟಿ ಗ್ಲಾಸ್ ತಯಾರು ಮಾಡೋ ಸಲುವಾಗಿ ಗುಂಡು ನಿರೋಧಕ ಗ್ಲಾಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಸರಿಯಾದ ಆನ್ಸರ್ ಏನಂದರೆ ಮಸೂರು ಮತ್ತು ಕನ್ನಡ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಗ್ಲಾಸ್ ಯಾವುದಂದರೆ ಸೀಸದ ಗ್ಲಾಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 95. ಮುರಿದ ಮೂಳೆಗಳಿಗೆ ಆಧಾರ ನೀಡಲು ವೈದ್ಯರು ಬಳಸುವ ರಸಾಯನ ಅಂದರೆ ನಿಮ್ಮ ಏನಾದ್ರು ಕೈ ಮುರಿದಿದ್ರೆ, ಕಾಲು ಮುರಿದ್ರೆ
ಡಾಕ್ಟ್ರು ಏನು ಮಾಡ್ತಾರೆ, ಒಂದು ಒಂದು ಏನು ಮಾಡ್ತಾರೆ, ಪ್ಯಾಡ್ಗಳನ್ನು ಏರಿಸ್ತಾರೆ, ಕೈ ಇರಲಿ ಅಥವಾ ಕಾಲಿರಲಿ. ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ರಸಾಯನ ಯಾವುದು ಅಂತ ಕೇಳ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ, ಸಿರಾಮಿಕ್ ಇದೆ, ಗಾಜ್ ಇದೆ ಮತ್ತು ಪಾಲಿಮರ್. ಸೊ ಗ್ಲಾಸು ಮತ್ತು ಪಾಲಿಮರ್ ಅಂತ ಯೂಸ್ ಮಾಡಲ್ಲ, ತಮಗೆಲ್ಲ ಗೊತ್ತೇ ಇದೆ. ಸೊ ಯೂಸ್ ಮಾಡಿದ್ರೆ ಒಂದು ಸಿರಾಮಿಕ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡಬೇಕು. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್, ಅಂದರೆ ವಾಟರ್ ಯೂಸ್ ಮಾಡಿಕೊಂಡು ಒಂದು ಕ್ಯಾಲ್ಸಿಯಂ ಸಲ್ಫೇಟ್ ಪೌಡರ್ನ ಏನು ಮಾಡ್ತಾರೆ, ಒಂದು ಲೇಯರ್ನ ತಯಾರು ಮಾಡಿ ನಮ್ಮ ಕೈ ಅಥವಾ ಕಾಲಿನ ಮೇಲೆ ಅಲ್ಲಿ ಲೇಪನೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಸೊ ಕೃತಕ ಅಂದರೆ ಮುರಿದ ಮೂಳೆಗಳಿಗೆ ಆಧಾರ ನೀಡಲು ಬಳಸ್ತಕ್ಕಂಥ ಕೆಮಿಕಲ್ಸ್ ಯಾವುದಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇನ್ನು ಸಿರಾಮಿಕ್ ತೊಗೊಂಡ್ರೆ, ಸಿರಾಮಿಕ್ ಯೂಸ್ ಮಾಡ್ತಾರೆ ಅಂದರೆ ಕೃತಕ ಹಲ್ಲುಗಳ ಒಂದು ತಯಾರಿಕೆಯಲ್ಲಿ ಸಿರಾಮಿಕ್ಕನ್ನು ಯೂಸ್ ಮಾಡ್ತಾರೆ, ಕೃತಕ ಹಲ್ಲುಗಳ ತಯಾರಿಕೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಒಂದು ಕೆಮಿಕಲ್ ಫಾರ್ಮುಲಾ ಏನು ಬರುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ CaSO4.H2O ಅಂತಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಇದನ್ನೇ ಡಾಕ್ಟರ್ಗಳು ಯೂಸ್ ಮಾಡ್ತಕ್ಕಂಥ ಒಂದು ರಸಾಯನ ಅಥವಾ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 96 ಕ್ವಶನ್ನು. ಕಣ್ಣೀರಿನಲ್ಲಿ ಇರ್ತಕ್ಕಂತಹ ರಸಾಯನ, ಕಣ್ಣೀರಿನಲ್ಲಿ ಆವಾಗ ನೀರು ಬರುತ್ತೆ. ಸೊ ಅಲ್ಲಿರ್ತಕ್ಕಂಥ ಕೆಮಿಕಲ್ ಕಂಪೌಂಡ್ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಸೋಡಿಯಂ ಕ್ಲೋರೈಡ್ ಇದೆ, ಲೈಸೋಸಮ್ ಎಂಜೈಮ್ಸ್ ಇದೆ, ಮತ್ತು ರೆಡೋಪ್ಸಿನ್ ಅಂತಕ್ಕಂಥ ಬರುತ್ತೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಮತ್ತು ಅಂತ ಹೇಳ್ತೀವಿ. ಯಾವುದೋ ಒಂದು ಸೋಡಿಯಂ ಕ್ಲೋರೈಡ್ ಕೂಡ ಇರುತ್ತೆ, ಅದ್ರ ಬಿಟ್ಟರೆ ಲೈಸೋಸಮ್ ಎಂಜೈಮ್ ಕೂಡ ಇರುತ್ತೆ. ಸೊ ಎರಡು ಪ್ರೆಸೆಂಟ್ ಇರೋದ್ರಿಂದ ಕಣ್ಣೀರು ಅವಾಗವಾಗ ಬರ್ತಾ ಇರುತ್ತೆ. ಸೊ ಅವೇ ಎರಡು ಕೆಮಿಕಲ್ಸ್, ಸೋಡಿಯಂ ಕ್ಲೋರೈಡ್ ಮತ್ತು ಲೈಸೋಸಮ್ಸ್. ಇನ್ನು ರೆಡಾಪ್ಸಿನ್ ತೊಗೊಂಡ್ರೆ, ರೆಡಾಪ್ಸಿನ್ ಏನಪ್ಪ ಅಂದರೆ ಒಂದು ಕಣ್ಣಿನ ಒಂದು ಆಕ್ಸಿಪಟಲ್ನಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸೊ ಆ ಪ್ರೋಟೀನ್ಸ್ ಕೂಡ ಎಲ್ಲಿರ್ತವೆ ಅಂದರೆ ಒಂದು ಕಣ್ಣಿನ ಆಕ್ಸಿಪಟಲ್ನಲ್ಲಿ ಇರುತ್ತೆ. ಸೊ ಬಟ್ ಕೆಮಿಕಲ್ಸ್ ನೇಮ್ ಕೇಳಿದ್ದು ಯಾವುದು, ಸೋಡಿಯಂ ಕ್ಲೋರೈಡ್ ಮತ್ತು ಲೈಸೋಸಮ್ ಎಂಜೈಮ್ಸು. ಓಕೆ 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 ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 97 ನಂಬರು. ಕೆಂಪು ರಕ್ತ ಕಣಗಳನ್ನು ಎಷ್ಟು ಡಿಗ್ರಿ ಸೆಲ್ಸಿಯಸ್ದಲ್ಲಿ ಸಂಗ್ರಹಿಸಿ ಇಡ್ತಾರೆ? ಸೊ ಅಲ್ಲಿ ಈಜಿ ಕ್ವಶನ್ ಇದೆ. ಸೊ ಆಪ್ಷನ್ ನೋಡಿ, 1 ಡಿಗ್ರಿ ಸೆಲ್ಸಿಯಸ್, 6 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್, ಯಾವುದು ಅಲ್ಲ. ಸೊ ಇಲ್ಲಿ ಯಾವುದು ಅಲ್ಲ ಮತ್ತು 0 ಅಂತ ಇವೆರಡು ಅಂತ ಆಗಲ್ಲ. ಯಾಕಂದರೆ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬ್ಲಡ್ನ ಒಂದು ಸ್ಟಾಕ್ ಮಾಡಿ ಇಡೋಕ್ಕಾಗಲ್ಲ. ಸೊ ಬ್ಲಡ್ ಇಡೋದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂದರೆ ಕಮ್ಮಿ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ಕೆಂಪು ರಕ್ತ ಕಣಗಳನ್ನು ಅಂದರೆ RBCಯನ್ನು ಒಂದು ಸ್ಟಾಕ್ ಮಾಡಿ ಸ್ಟೋರೇಜ್ ಮಾಡಿ ಇಡೋಕ್ಕೆ ಬರುತ್ತೆ. ಇದೇ ಥರ 6 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ತೊಗೊಂಡ್ರೆ ಇದರಲ್ಲಿ ಏನು ಸಂಗ್ರಹಣೆ ಮಾಡ್ತಾರೆ ಅಂದರೆ WBCಯನ್ನು ಅಲ್ಲಿ ಒಂದು ಸಂಗ್ರಹಣೆ ಮಾಡಿ ಇಡ್ತಾರೆ ಅಂತ ಹೇಳ್ತೀವಿ. ನೆನಪು ಇಟ್ಕೊಳ್ಳಿ, ಕೆಂಪು ರಕ್ತ ಕಣ ಅಂದರೆ RBCಯನ್ನು ಒಂದು ಸ್ಟೋರೇಜ್ ಮಾಡ್ತಾರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ, 1 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಇದೇ ಥರ WBCನ ಒಂದು ಸ್ಟೋರೇಜ್ ಮಾಡ್ತಾರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ, 6 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದರ ಒಂದು ಸ್ಟೋರೇಜ್ನ ಮಾಡ್ತಾರೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಕೃತಕ ಕಾಂತದಲ್ಲಿರುವ ಲೋಹಗಳು ಯಾವ್ಯಾವ ಇರುತ್ತೆ? ಸೊ ಆರ್ಟಿಫಿಷಿಯಲ್ ಏನು ಮ್ಯಾಗ್ನೆಟ್ ಇರುತ್ತವಲ್ಲ, ಸೊ ಆ ಮ್ಯಾಗ್ನೆಟಲ್ಲಿ ಇರ್ತಕ್ಕಂಥ ಲೋಹಗಳು ಯಾವಿರುತ್ತವೆ? ಆಪ್ಷನ್ ನೋಡಿ, ಅಲ್ಯೂಮಿನಿಯಂ, ನಿಕೆಲ್, ಕೋಬಾಲ್ಟ್, ಮೇಲಿನ ಎಲ್ಲ. ಸೊ ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಏನಾದ್ರು ತಯಾರು ಮಾಡಬೇಕಾದ್ರೆ ಈ ಮೇಲಿನ ಎಲ್ಲ ಅಂದರೆ ಅಲ್ಯೂಮಿನಿಯಂ ಕೂಡ ಇರುತ್ತೆ, ನಿಕೆಲ್ ಕೂಡ ಇರುತ್ತೆ ಮತ್ತು ಕೋಬಾಲ್ಟ್ ಕೂಡ ಇರುತ್ತೆ. ಸೊ ಇವೆಲ್ಲವುಗಳೆಲ್ಲ ಒಂದು ಮಿಶ್ರಣವನ್ನು ಮಾಡಿದಾಗ ಮಾತ್ರ ಈ ಒಂದು ಕೃತಕ ಕಾಂತ ಅಂದರೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ನ ತಯಾರು ಮಾಡೋಕ್ಕೆ ಬರುತ್ತೆ. ಸೊ ಅದೆಷ್ಟು ಅವುಗಳೆಲ್ಲ ಪ್ರೆಸೆಂಟ್ ಇರುತ್ತೆ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 99. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದ್ರವ್ಯರಾಶಿಯ ಅನುಪಾತ. ಸೊ ದ್ರವ್ಯರಾಶಿ ಅನುಪಾತ ಅಂದ ಕೂಡಲೇ ಹೈಡ್ರೋಜನ್ದು ಸೊ ದ್ರವ್ಯರಾಶಿ ತಮಗೆ ಗೊತ್ತಿರಬೇಕು, ಆಕ್ಸಿಜನ್ದ ಒಂದು ದ್ರವ್ಯರಾಶಿ ತಮಗೆ ಏನಾದರೂ ಗೊತ್ತಿದ್ದರೆ ಸೊ ಈಸಿಯಾಗಿ ನಾವು ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಹೈಡ್ರೋಜನ್ ದ್ರವ್ಯರಾಶಿ ಎಷ್ಟು? 1 ಇದೆ. ಆಕ್ಸಿಜನ್ ದ್ರವ್ಯರಾಶಿ ಎಷ್ಟು ಇರುತ್ತೆ? ಆಕ್ಸಿಜನ್ ದ್ರವ್ಯರಾಶಿ ಎಷ್ಟು? 16 ಇದೆ. ಸೊ ಇಲ್ಲಿ H2O ಅಂದ ಕೂಡಲೇ ಹೈಡ್ರೋಜನ್ 1 ಅಂದರೆ ಹೈಡ್ರೋಜನ್ ಟೋಟಲ್ ಎಷ್ಟಾಗುತ್ತೆ? 2 ಆಗುತ್ತೆ. ಆಕ್ಸಿಜನ್ ಎಷ್ಟಾಗುತ್ತೆ? 16 ಆಗುತ್ತೆ. ಸೊ ಈ ಎರಡರ ಒಂದು ನಾವು ಎವರೇಜ್ನ ತೆಗೆದ್ರೆ 1ಕ್ಕೆ 8 ಆಗುತ್ತಲ್ವ, ಹೌದಲ್ವ? 1ಕ್ಕೆ 8 ಆಗುತ್ತೆ. ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ 1ಕ್ಕೆ 8 ಅಂದರೆ ಆಪ್ಷನ್ ಬ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಅಪ್ಪಿತಪ್ಪಿ 8ಕ್ಕೆ 1 ಏನಾದರೂ ಬರೆದ್ರೆ ಅದು ರಾಂಗು. ಸೊ ಇಲ್ಲಿ ಬರೀಬೇಕು ಏನಂದರೆ 1ಕ್ಕೆ 8 ಬರೆದ್ರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ, ಇಲ್ಲಾಂದರೆ ಬೇರೆ ಬರೆದ್ರೆ ರಾಂಗ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ ಓಕೆ ಸೊ ಈ ಒಂದು 100 ಪ್ರಶ್ನೆ ಸರಣಿಯಲ್ಲಿ ಕೊನೆಯದಾದ ಒಂದು ಪ್ರಶ್ನೆ
100ನೇ ಪ್ರಶ್ನೆ. ಸೊ ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದಂತ ಕೇಳಿದ್ರೆ, ಸೊ ರಕ್ತದಲ್ಲಿ ಪ್ಲಾಸ್ಮಾ ಇರುತ್ತಲ್ವ, ಸೊ ಆ ಪ್ಲಾಸ್ಮಾದಲ್ಲಿ ಬೃಹತ್ ಪ್ರಮಾಣದಲ್ಲಿ ಇರತಕ್ಕಂಥ ಧಾತು ಯಾವುದಪ್ಪ ಅಂದರೆ ಮ್ಯಾಗ್ನೇಷಿಯಮ್ ಅಂತ ಹೇಳ್ತೀವಿ. ಸೊ ಜಾಸ್ತಿ ಸೋಡಿಯಂ ಕೂಡ ಇರುತ್ತೆ, ಕ್ರೋಮಿಯಂ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಬಟ್ ಜಾಸ್ತಿ ಅಂದರೆ ಬೃಹತ್ ಪ್ರಮಾಣದಲ್ಲಿ ಇರತಕ್ಕಂಥ ಧಾತು ಯಾವುದಂದರೆ ಮ್ಯಾಗ್ನೇಷಿಯಮ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕ್ವಶನ್ಗಳನ್ನು ತಾವೇನಾದರೂ ಪರ್ಫೆಕ್ಟಾಗಿ ಮಾಡಿದ್ರೆ ತಮಗೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಹೋಗುತ್ತೆ ಅಂತ ನಮ್ಮ ಒಂದು ಭರವಸೆ ಇದೆ. ಸೊ ಯಾರ್ಯಾರು ನಮ್ಮ ಸ್ನೇಹಿತರು ಈ ಒಂದು ಅಂತಿಮ ಕ್ಷಣದ ತಯಾರಿಯನ್ನು ಮಾಡ್ತಾಯಿದ್ರು, ಸೊ ಇನ್ನೂ ಯಾರಾದರೂ ನಮ್ಮ ಕ್ಲಾಸ್ನ ಹೊಸದಾಗಿ ನೋಡ್ತಾ ಇದ್ದರೆ ಇದಕ್ಕಿಂತ ಮುಂಚೆ ಕೂಡ ಒಂದೆರಡು ವಿಡಿಯೋಸ್ಗಳನ್ನ ಕೊಟ್ಟಿದ್ವಿ. ಸೊ ಅವುಗಳನ್ನು ಕೂಡ ನೋಡಿ. ಈ ಒಂದು ಭಾಗದಲ್ಲಿ 50 ಪ್ರಶ್ನೆಯನ್ನು ತೊಗೊಂಡಿದ್ವಿ. ಇದಕ್ಕಿಂತ ಮುಂಚೆ ಒಂದು 2 ಪಾರ್ಟ್ನ ಕೊಟ್ಟಿದ್ವಿ, 25 ಪ್ರಶ್ನೆ. ಈ ಒಂದು ಕ್ಲಾಸ್ನಲ್ಲಿ ಒಂದು 50 ಪ್ರಶ್ನೆಗಳನ್ನು ಕೊಟ್ಟಿದ್ವಿ. ಸೊ ಇನ್ನೂ ಯಾರು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ, ಅಥವಾ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ಒಂದು 100 ಕ್ವಶನ್ಗಳನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಶುಭೋದಯ. ತಮ್ಮ ಎಕ್ಸಾಮ್ ಚೆನ್ನಾಗಾಗಲಿ, ಚೆನ್ನಾಗಿ ಬರೀರಿ. ಸೊ ಟಾಪ್ ಮೆರಿಟ್ ಲಿಸ್ಟ್ನಲ್ಲಿ ಬನ್ನಿ ಅಂತ ಹೇಳ್ತಾ, ಮತ್ತು ನಿಮಗೆ ಮಂಡೇ ಅಂದರೆ ಸೋಮವಾರ ದಿವಸ ಕ್ವಶನ್ ಪೇಪರ್ದ ಒಂದು ಸೊಲ್ಯೂಷನ್ ಮಾಡಿಕೊಡ್ತೀವಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ, ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.